ಹಲೋ ಹೇಳಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ. ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿರ್ನೈಷ್ಟುಕೀ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮುಖಂ ಕರೋತಿ ವಾಕ್ಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾಹಂ ತಮಹಂ ವಂದೇ ಶ್ರೀಗುರು ದೀನತಾರಿಣಂ ಪರಮಾನಂದಮಾಧವಂ ಶ್ರೀ ಚೈತನ್ಯಮೀಶ್ವರಂ. ಹರೇ ಕೃಷ್ಣ. ಕಳೆದ ವಾರ ಶಿಲಾ ಪ್ರಭುಪಾದ ಲೀಲಾಮೃತ ಇಂದ ಅಧ್ಯಾಯ 6 ಹಾಗೂ 7 ಚರ್ಚೆ ಮಾಡುತ್ತಾ ಶ್ರೀ ಪ್ರಭುಪಾದರು ಝಾನ್ಸಿಗೆ ತೆರಳಿದ್ದಾರೆ ಹಾಗೂ ಅಲ್ಲಿ ಲೀಗ್ ಆಫ್ ಡಿವೋಟೀಸ್ ಅನ್ನುವಂತಹ ಸಂಸ್ಥೆಯನ್ನು ತೆರೆದಿದ್ದಾರೆ. ಹಾಗೂ ಒಂದು ಚಿಂತನೆ, ಭವಿಷ್ಯದಲ್ಲಿ ವಿಶ್ವಾದ್ಯಂತ ಭಕ್ತಿ ಪ್ರಚಾರ ಆಗುವಂಥ ಕೇಂದ್ರ ಆಗುತ್ತದೆ. ಈ ಒಂದು ಸ್ಥಳದಿಂದ ಪಾಶ್ಚಾತ್ಯ ದೇಶಗಳಿಗೆ ಕೃಷ್ಣ ಭಕ್ತಿ ಕೊಡಲಿಕ್ಕೆ ಒಂದು ಕೇಂದ್ರ ಬಿಂದು ಆಗಬೇಕು ಹಾಗೂ ನನ್ನ ಗುರುಗಳ ಒಂದು ಆಜ್ಞೆ ಪೂರ್ಣಗೊಳಿಸಬೇಕು ಅನ್ನುವಂತಹ ಆಸೆಯಿಂದ ಮೇ 16, 1953 ತುಂಬ ವಿಜೃಂಭಣೆಯಿಂದ ಈ ಲೀಗ್ ಆಫ್ ಡಿವೋಟೀಸ್ ಅನ್ನೋದನ್ನು ಭಾರತೀ ಭವನದಲ್ಲಿ ತೆರೆದಿದ್ದಾರೆ. ಹಾಗೂ ಭಾರತೀ ಭವನದ ಒಡೆಯನಾದಂತಹ ಅದರ ಮಾಲೀಕರು ಅವರು ಕೂಡ ಪ್ರಮಾಣ ಮಾಡಿದ್ದಾರೆ, ಮುಂದೆ ಈ ಒಂದು ಭವನವನ್ನು ನಿಮಗೆ ನೀಡುತ್ತೇವೆ. ಸೊ ಅದೇ ಒಂದು ಚಿಂತನೆಯಿಂದ ಶ್ರೀ ಪ್ರಭುಪಾದರು ನಾನಾ ರೀತಿ ನಿಯಮಗಳು ಈ ಲೀಗ್ ಆಫ್ ಡಿವೋಟೀಸಲ್ಲಿ ಜೋಡಣೆ ಆಗಬೇಕಾದ್ರೆ ಭಕ್ತಾದಿಗಳು ಯಾವ ನಿಯಮಗಳನ್ನು ಪಾಲನೆ ಮಾಡಬೇಕು, ಯಾವ ರೀತಿ ದೀಕ್ಷಾವನ್ನು ಪಡೆಯಬೇಕು, ಹೇಗೆ ಸಂಸ್ಥೆ ಕಾರ್ಯಾಚರಣೆ ಮಾಡಬೇಕು, ಇದೆಲ್ಲವೂ ಕೂಡ ತುಂಬ ಚಿಂತನೆ ಮಾಡುತ್ತಾ ಬರೆದಿದ್ದಾರೆ. ಒಬ್ಬಂಟಿಯಾಗಿದ್ದಾರೆ, ಅವರು ಸಹಾಯ ಮಾಡಲಿಕ್ಕೆ ಕೆಲವು ಭಕ್ತಾದಿಗಳು ಬರ್ತಾಯಿದ್ರು ಹೋಗ್ತಾಯಿದ್ರು. ಆದರೆ ಯಾರೂ ಕೂಡ ಸಂಪೂರ್ಣವಾಗಿ ಸಮರ್ಪಣೆ ಮಾಡಿಲ್ಲ. ಯಾರು ಬ್ರಹ್ಮಚಾರಿಯಾಗಿ ಸೇರುವಂಥದ್ದು ಆ ರೀತಿ ಯಾರೂ ಆಗಿಲ್ಲ. ಅವರವರ ಕೆಲಸಗಳು ಮಾಡ್ತಾ ಇದ್ದಾರೆ, ಬುದ್ಧಿವಂತರಿದ್ದಾರೆ. ಕೆಲವರು ಮೆಡಿಕಲ್ ಕಾಲೇಜ್ ಹೋಗ್ತಾ ಇದ್ದಾರೆ, ಕೆಲವರು ಡಾಕ್ಟರ್ಗಳಿದ್ದಾರೆ, ಕೆಲವರು ಅಧ್ಯಾಪಕರಿದ್ದಾರೆ. ಸೊ ಎಲ್ಲ ಬುದ್ಧಿವಂತ ಜನರು ಬರ್ತಾ ಇದ್ದಾರೆ. ಸಂಪೂರ್ಣ ಸಮಯ ಕೊಡಲಿಕ್ಕೆ ಯಾರೂ ಕೂಡ ಮುಂದಾಗಿಲ್ಲ. ಹೇಗಾದರೂ ಮಾಡಿ ಒಬ್ಬರನ್ನ ಸೇರಿಸ್ಕೋಬೇಕು ಅನ್ನೋ ಚಿಂತನೆಯಿಂದ ಒಬ್ಬ ವ್ಯಕ್ತಿ ಡಾಕ್ಟರ್ ಪ್ರಭಾಕರ್ ಮಿಶ್ರಾ, ಸೊ ಅವರಿಗೆ ಅವರು ಕರೆದು ದೀಕ್ಷೆಯನ್ನು ಕೊಡ್ತಾರೆ. ಬಹುಶಃ ದೀಕ್ಷೆ ಪಡೆದ ಮೇಲಾದರೂ ಕೂಡ
ಅವರು ಸಮರ್ಪಣೆ ಮಾಡ್ಬೋದು ಅನ್ನೋ ಚಿಂತನೆಯಿಂದ ಮಾಡಿದ್ರು. ಅನಂತರ ಭಕ್ತಾದಿಗಳ ಜೊತೆ ಸೇರಿ ನಗರ ಕೀರ್ತನೆ ಮಾಡುವಂಥದ್ದು, ಹಳ್ಳಿಗಳಿಗೆ ಹೋಗಿ ಕೀರ್ತನೆ ಮಾಡುವಂಥದ್ದು, ಹಾಗೂ ನ್ಯೂಸ್ ಪೇಪರ್ಗಳಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಕೊಡುವಂಥದ್ದು. ಅಡ್ವರ್ಟೈಸ್ಮೆಂಟ್ ಕೊಡ್ತಾಯಿದ್ರು, ಯಾರಿಗಾದರೂ ಕೃಷ್ಣ ಭಕ್ತಿ ತಿಳಿಲಿಕ್ಕೆ ಆಸಕ್ತಿ ಇದ್ದರೆ, ಬ್ರಾಹ್ಮಣನಿಗೆ ಆಸಕ್ತಿ ಇದ್ದರೆ, ಯಾವುದೇ ದೇಶದವರಾಗಿರಲಿ, ಯಾವುದೇ ಭಾಷೆಯವರಾಗಿರಲಿ, ಅವ್ರು ಬಂದು ಸೇರ್ಬೋದು. ನಾವು ಉಚಿತವಾಗಿ ಎಲ್ಲ ವಿದ್ಯಾಭ್ಯಾಸವನ್ನು ಕಲಿಸ್ಕೊಡ್ತೀವಿ, ನಾವೇ ಊಟ ಕೊಡ್ತೀವಿ, ವಸತಿ ಕೊಡ್ತೀವಿ, ನೀವು ಬಂದು ಸೇರಬೇಕಷ್ಟೇ. ಸೊ ಈ ರೀತಿ ಒಂದು ಚಿಂತನೆ. ಸೊ ಅದರಿಂದ ಪ್ರಭುಪಾದರ ಆ ಚಿಂತನೆ ಇದು ಯಾವುದೇ ಒಂದು ಜಾತಿಗೆ ಸೀಮಿತವಾದದ್ದಲ್ಲ, ಅಥವಾ ಒಂದು ಭಾಷೆಗೆ ಸೀಮಿತವಾದದ್ದಲ್ಲ. ಯಾರಿಗೆ ಆಸಕ್ತಿ ಇದ್ದರೂ ಕೂಡ ನೀವು ಬಂದರೆ ಕಲಿಸ್ಕೊಡ್ಲಿಕ್ಕೆ ನಾವು ತಯಾರಿದ್ದೀವಿ ಅನ್ನುವಂತಹ ಚಿಂತನೆ ಪ್ರಭುಪಾದರಾಗಿತ್ತು. ಕ್ರಮೇಣವಾಗಿ ಅವರು ಆ ಒಡೆಯರನ್ನು, ಮಾಲೀಕರನ್ನು, ರೇವಾಶಂಕರ್ ದಯಾಲ್ ಅವ್ರನ್ನೂ ಕೇಳಿದ್ರು, ನೀವು ನಮಗೆ ಈ ಭವನವನ್ನು ಕೊಡ್ತೀನಿ ಅಂತ ಹೇಳಿದ್ರಿ, ದಯವಿಟ್ಟು ಇದನ್ನು ಪತ್ರದಲ್ಲಿ ಲೀಗಲಾಗಿ ರಿಜಿಸ್ಟರ್ ಮಾಡಿಸಿ ನಮ್ಮ ಹೆಸರಿಗೆ ನೀಡಿ ಅಂತ. ಆದರೆ ಆ ಸಮಯದಲ್ಲಿ ಅವರು ಸ್ವಲ್ಪ ತಿರುಗಿಬಿಟ್ರು. ಅಂದರು, ಹಾಗೆ ಉಚಿತವಾಗಿ ಕೊಡಲಿಕ್ಕೆ ಸಾಧ್ಯ ಇಲ್ಲ, 5,000 ರೂಪಾಯಿ ಕೊಟ್ಟರೆ ಆವಾಗ ನಾವು ಕೊಡ್ತೀವಿ ಅಂತ. ಅದೇ ಸಮಯದಲ್ಲಿ ಪ್ರಭುಪಾದರ ಹತ್ರ ₹1 ಕೂಡ ಇರಲಿಲ್ಲ. ಸೊ 5,000 ರೂಪಾಯಿ ತುಂಬ ಕಷ್ಟಕರವಾದಂತು. ಆ ಸಮಯದಲ್ಲಿ 5,000 ರೂಪಾಯಿ ಅಂತ ಹೇಳಿದ್ರೆ ಇವಾಗ ಎಷ್ಟೋ ಲಕ್ಷ. ಸೊ ಪ್ರಭುಪಾದರಿಗೆ ಅಭಯ್ ತುಂಬ ಚಿಂತಾಗ್ರಸ್ತರಾದರು. ಏನೆಲ್ಲ ಕನಸು ಕಟ್ಟಿದೆ, ಹೀಗೆ ಮಾತು ತಿರುಗಿಸಿದ್ರೆ ನಾವು ಹೇಗೆ ಮುಂದುವರಿಯೋದು, ಇಂತಹ ಒಂದು ಝಾನ್ಸಿಯ ಒಂದು ನಗರದಲ್ಲಿ ಇಂಥ ಒಳ್ಳೆಯ ಭವನ ಸಿಕ್ಕಿದೆ, ಹಾಗೂ ಸುಮಾರು ಖರ್ಚು ಮಾಡಿದ್ದಾರೆ. ಇವಾಗ ಅದಕ್ಕೋಸ್ಕರ ತಮ್ಮ ಫ್ಯಾಕ್ಟ್ರಿ ಎಲ್ಲ ಮುಚ್ಚೋಗಿದೆ, ಆದರೂ ಕೂಡ ವಿಜೃಂಭಣೆಯಿಂದ ಇದನ್ನು ಉದ್ಘಾಟನೆ ಮಾಡಿ, ಅನ್ನದಾನ ಮಾಡಿ ಎಲ್ಲ ಮಾಡಿದ್ದಾರೆ. ಚಿಂತಾಗ್ರಸ್ತರಾದರು. ನಂತರ 1954 ಮತ್ತೆ ಅವರು ವಾಪಸ್ ಕೋಲ್ಕತ್ತಾಗೆ ಬರ್ತಾರೆ. ಪರಿವಾರದ ಜವಾಬ್ದಾರಿ ಕೂಡ ಇದೆ, ಇನ್ನು ಪರಿವಾರ ಬಿಟ್ಟಿಲ್ಲ. ಆದರೂ ಪ್ರಭುಪಾದರು ಅಭಯ್ ತಮ್ಮ ಗುರುಗಳ ಆಜ್ಞೆ ನೆರವೇರಿಸಬೇಕು ಅನ್ನುವಂತಹ ಚಿಂತನೆಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಮನೆಯ ಜವಾಬ್ದಾರಿ, ಹೆಣ್ಣುಮಕ್ಕಳಿದ್ದಾರೆ, ಮದುವೆ ಮಾಡಿಸ್ಕೊಡ್ಬೇಕು. ಸೊ ಇದೆಲ್ಲ ಚಿಂತನೆಯಿಂದ ಮತ್ತೆ ಬಂದರು. ಮನೇಲಿದ್ದರೂ ಕೂಡ ಅಲ್ಲೂ ಕೂಡ ಕೀರ್ತನೆ ಮಾಡ್ತಾಯಿದ್ರು. ಎಲ್ಲ ತಮ್ಮ ಸ್ನೇಹಿತರನ್ನು ಕರೆಯುವಂಥದ್ದು, ಮನೇಲಿ ಕೀರ್ತನೆ ಮಾಡುವಂಥ, ಭಜನೆ ಮಾಡಿಸುವಂಥದ್ದು, ಪ್ರವಚನ ಕೊಡೆಯುವಂಥದ್ದು. ಸೊ ಹೀಗೆ ಎಲ್ಲಿದ್ದರೂ ಕೂಡ ಆದಷ್ಟು ಅವರ ಸಮಯ ಭಕ್ತಿಗೋಸ್ಕರ ಕೊಡ್ತಾಯಿದ್ರು. ಆದರೆ ಅವರ ಪರಿವಾರದವರು, ಹೆಂಡತಿ ಮಕ್ಕಳು ಯಾರೂ ಕೂಡ ಅದರಲ್ಲಿ ಜೋಡಣೆ ಆಗ್ತಾ ಇರಲಿಲ್ಲ. ಇಲ್ಲಿ ಪ್ರವಚನ ನಡೀತಾ ಇದ್ದರೆ ಅವ್ರ ಹೆಂಡತಿ ಮಕ್ಕಳು ರೂಮಲ್ಲಿ ಕೂತ್ಕೊಂಡ್ಬಿಟ್ಟು ಟೀ ಕುಡಿತಾಯಿದ್ರು, ಇಲ್ಲ ಹರಟೆ ಹೊಡಿತಾಯಿದ್ರು. ಪ್ರಭುಪಾದರಿಗೆ ತುಂಬ ಸಿಟ್ಟು ಬರ್ತಾಯಿತ್ತು, ಕೆಲವೊಮ್ಮೆ ಬೈತಾಯಿದ್ರು. ಸೊ ಯಾಕೆ ಈ ಟೀ ಬಿಡಬಾರ್ದು? ಆದರೂ ಕೂಡ ಅವರು ಒಪ್ಕೋತಾನೆ, ಇದನ್ನು ವೈಷ್ಣವ ಪದ್ಧತಿ ಎಲ್ಲ, ನಾವು ವೈಷ್ಣವರು, ಅದರಿಂದ ಟೀ ಕಾಫಿ ಎಲ್ಲ ಕುಡಿಬಾರ್ದು ಅಂತ ಎಷ್ಟು ಹೇಳಿದ್ರು ಕೂಡ ಅವಳ ಹೆಂಡತಿ ಸ್ವಲ್ಪವೂ ಕೂಡ ಕಿವಿಗೆ ಹಾಕೋತಾನೆ ಇರಲಿಲ್ಲ. ಕೆಲವೊಮ್ಮೆ ತುಂಬ ಸಿಟ್ಟು ಬಂದು ಕೇಳ್ತಾಯಿದ್ರು, ನನಗೆ ನಾನು ಬೇಕಾ ಟೀ ಬೇಕಾ ಅಂತ. ಅವ್ರ ಹೆಂಡತಿ ಹೇಳಿದ್ರು, ನನಗೆ ಟೀನೇ ಬೇಕು ಅಂತ. ಸೊ ಪ್ರಭುಪಾದರು ಸ್ವಲ್ಪ ಆ ಮನಸ್ಸು ಇದಾಗ್ತಾಯಿತ್ತು. ಸೊ ಇಂತಹ ಜನರ ಜೊತೆ ನಾನು ಇರಬೇಕಾ ಬೇಡವಾ ಅನ್ನುವಂತಹ ಚಿಂತನೆ ಮಾಡ್ತಾಯಿದ್ರು. ಮಗಳಿಗೆ ಮದುವೆ ಮಾಡಿಸ್ಕೊಡ್ಬೇಕು ಅಂತ ಹೇಳಿದ್ರೆ ಅದಕ್ಕೂ ಕೂಡ ಅವಳು ತಯಾರಾಗ್ತಾ ಇಲ್ಲ. ಸೊ ಇಲ್ಲಿ ತನಕ ವಯಸ್ಸಾಗ್ತಾ ಇದೆ ಮತ್ತು ಗುರುಗಳ ಆಜ್ಞೆ ಇನ್ನೂ ಪಾಲನೆ ಆಗಿಲ್ಲ. ಸೊ ಯಾವುದು ಮುಖ್ಯ, ಗುರುಗಳ ಆಜ್ಞೆ ಪಾಲನೆ ಮಾಡೋದು ಮುಖ್ಯನಾ, ಈ ಪರಿವಾರದ ಹಿಂದೆನೇ ಓಡ್ತಾ ಇರೋದು ಮುಖ್ಯನಾ ಅಂತ ಹೇಳಿ ತುಂಬ ಚಿಂತನೆ ಮಾಡ್ತಾಯಿದ್ರು. ಅದೇ ಒಂದು ದಿವಸ ಬಂತು, ಪ್ರಭುಪಾದರೆಲ್ಲ ಆಚೆ ಹೋಗಿದ್ದರು. ಹಾಗೆ ವಾಪಸ್ ಒಂದು ನೋಡಿದಾಗ ಅವರು ಅನುವಾದ ಮಾಡಿದಂತಹ ಭಾಗವತಂದೊಂದು ಗ್ರಂಥ ಅದು ಕಾಣಿಸ್ತಾ ಇಲ್ಲ. ಎಲ್ಲ ಹುಡುಕಾಡಿ ಕೇಳಿದ್ರಲ್ಲಿ ಹೆಂಡತಿ ಏನು ಮಾಡಿದ್ದಾಳೆ, ಟೀ ಬಿಸ್ಕೆಟ್ ತಿನ್ನಬೇಕು ಅಂತ ಹೇಳಿ ಅದನ್ನು ಆ ಪೇಪರ್ ಅವನಿಗೆ ಮಾರಿಬಿಟ್ಟಿದ್ದಾಳೆ. ಪೇಪರ್ ಅವನಿಗೆ ಮಾರಿಬಿಟ್ಟು ಅವಳು ಬಿಸ್ಕೆಟ್ ಖರೀದಿ ಮಾಡಿದ್ದಾಳೆ. ಪ್ರಭುಪಾದರಿಗೆ ತುಂಬ ಬೇಜಾರಾಗೋಯ್ತು. ಎಷ್ಟು ಸಮಯ ಕೊಟ್ಟು ಒಂದು ಗ್ರಂಥವನ್ನು ಅನುವಾದ ಮಾಡಿದ್ದೀನಿ. ಸೊ ಇವಳು ಅದನ್ನು ಏನೂ ಕೂಡ ವಿಚಾರ ಮಾಡಿದೆ, ಗಂಡ ಏನು ತಿಳ್ಕೊತಾನೆ ಕೇಳಬೇಕು, ಏನು ಮಾಡಿದೆ, ಅದನ್ನು ಬಿಸ್ಕೆಟ್ ತಿನ್ನಬೇಕು ಅಂತ ಆಸೆ. ಅದರಿಂದ ನಾನು ಯಾಕೆ ಅವಳ ಮೇಲೆ ಅಷ್ಟು ಚಿಂತನೆ ಮಾಡಬೇಕು? ಸೊ ಬಹುಶಃ ಇದೊಂದು ಸಂಕೇತ, ನಾನು ಈ ಸಂಸಾರವನ್ನು ಬಿಡಬೇಕು ಅನ್ನುವಂತಹ ವಿಷಯದಿಂದ ಅವರು ಮನೆ ಬಿಟ್ಟು ಹೋಗೋಕ್ಕೆ ಪ್ರಯತ್ನ ಮಾಡ್ತಾರೆ. ಮನೆಗೇನು ವಿಚಾರ ತಿಳಿಸೋದಿಲ್ಲ, ನಾನು ಹೋಗ್ತಾ ಇದ್ದೀನಿ, ನಾನು ಮತ್ತೆ ಬರೋದಿಲ್ಲ, ಈ ಮನೆಗೆ ಬರೋದಿಲ್ಲ ಅನ್ನೋ ಚಿಂತನೆಯಿಂದನೇ ಅವರು ಮನೆ ಬಿಟ್ಟು ಹೋಗ್ತಾ ಇದ್ದಾರೆ. 58 ವರ್ಷ ಆಗಿದೆ.
ಸೊ ಅವ್ರು ಅಲ್ಲಿಂದ ಸೀದಾ ಕೋಲ್ಕತ್ತಾಯಿಂದ ಜಾಗ್ರಾಮ್ ಅಂತ ಊರಿಗೆ ಹೋಗ್ತಾರೆ. ಸೊ ಅಲ್ಲಿ ಪರಮಹಂಸ ಮಹಾರಾಜ್ ಅವರು ಗೌಡಿಯ ಮಠದವರು, ಅವ್ರನ್ನ ಭೇಟಿ ಆಗಿಬಿಟ್ಟು, ಸೊ ಅಲ್ಲಿ ಝಾನ್ಸಿಯಲ್ಲಿ ಈ ಥರ ಲೀಗ್ ಆಫ್ ಡಿವೋಟಿ ಸ್ಥಾಪನೆ ಆಗಿದೆ, ನಮಗೆ ಅಲ್ಲೊಂದು ಆರಾಧನೆ ಮಾಡಲಿಕ್ಕೆ ವಿಗ್ರಹ ಬೇಕು ಅಂತ ಹೇಳಿ ಅವರಿಂದ ಚೈತನ್ಯ ಮಹಾಪ್ರಭುಗಳ ಒಂದು ವಿಗ್ರಹವನ್ನು ತಗೊಂಡು ಸೀದಾ ಅಲ್ಲಿಂದ ಝಾನ್ಸಿಗೆ ಹೋಗ್ತಾರೆ. ಸೊ ಝಾನ್ಸಿಗೆ ಹೋದ್ಮೇಲೆ ಮತ್ತೆ ಪುನಃ ಅಲ್ಲಿ ಪ್ರವಚನಗಳು ಕೊಡುವಂಥದ್ದು ಹಾಗೂ ಹೇಗೆ ಸಂಸ್ಥೆನ ಬೆಳೆಸಬೇಕು ಅಂತ ಅವರು ಪ್ರತಿನಿತ್ಯ ಯೋಚನೆ ಮಾಡ್ತಾಯಿದ್ರು. ಆದರೆ ಒಂದು ದಿವಸ ಅಲ್ಲಿನ ಗವರ್ನರ್ ಮುನ್ಷಿ ಅನ್ನುವಂಥವರು ಹಾಗೂ ಅವರ ಪತ್ನಿ ಲೀಲಾವತಿ ಮುನ್ಷಿ, ಸೊ ಅವರು ಒಂದು ದೊಡ್ಡ ಕಾರ್ಯಕ್ರಮ ಅಲ್ಲಿ ಝಾನ್ಸಿಯಲ್ಲಿ ಆಯೋಜನೆ ಮಾಡ್ತಾರೆ, ಒಂದು ಮಹಿಳಾ ಅಭಿವೃದ್ಧಿಗೋಸ್ಕರ. ಸೊ ಈ ರೀತಿ ಮಾಡಿದಾಗ ಇಲ್ಲಿ ಈ ಲೀಗ್ ಆಫ್ ಡಿವೋಟಿಸಿಗೆ ಅಲ್ಲಿಗೆ ಬರ್ತಾ ಇದ್ದಂಥ ಒಂದು ಹೆಂಗಸು ಸೂರ್ಯಮುಖಿ. ಸೊ ಅವಳು ಹೋಗಿ ಆ ಲೀಲಾವತಿ ಮುನ್ಷಿ ಅವ್ರನ್ನ ಕೇಳ್ಕೊತಾರೆ, ಸೊ ಈ ರೀತಿ ಒಂದು ಸಂಸ್ಥೆ ನಮ್ಗೆ ಝಾನ್ಸಿಯಲ್ಲೂ ಬೇಕಾಗಿದೆ, ಸೊ ಇಲ್ಲಿ ಒಂದು ಸ್ಥಾಪನೆ ಮಾಡಿದ್ರೆ ಅದು ಚೆನ್ನಾಗಿರುತ್ತೆ, ಇಲ್ಲಿನ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸ್ಕೊಂಡು ಆಂಗ್ಲ ಭಾಷೆ ಕಲಿಸ್ಕೊಂಡು ಇದಕ್ಕೆಲ್ಲ ಉಪಯೋಗ ಆಗುತ್ತೆ. ಸೊ ಆಗ ಗವರ್ನರ್ ಲೀಲಾವತಿ ಮುನ್ಷಿ ಕೇಳ್ತಾರೆ, ಸರಿ ಇಲ್ಲಿ ನಾವು ಸ್ಥಾಪನೆ ಮಾಡ್ಕೊಂಡು ನಮ್ಮ ಜಾಗ ಬೇಕಲ್ಲ. ಸೊ ಮತ್ತು ಸೂರ್ಯಮುಖಿ ಹೇಳ್ತಾಳೆ, ನಮ್ಮದೇ ಒಂದು ಭವನ ಇದೆ, ಭಾರತೀ ಭವನ, ಬಹುಶಃ ಅದನ್ನೇ ಉಪಯೋಗ ಮಾಡ್ಬೋದು ಅಂತ. ಸೂರ್ಯಮುಖಿ ಗೊತ್ತಿದೆ ಇಲ್ಲಿ ಆವಾಗಲೇ ಪ್ರಭುಪಾದ್ ಇದ್ದಾರೆ, ಲೀಗ್ ಆಫ್ ಡಿವೋಟಿ ಸ್ಥಾಪನೆ ಮಾಡಿದ್ದಾರೆ. ಆದರೆ ಈಗ ಅವಳಿಗೆ ಚಿಂತನೆ ಏನು, ಇದು ಈ ಸ್ವಾಮೀಜಿ ಅಲ್ಲಿ ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಆದರೆ ಈ ಮಹಿಳೆಯರಿಗೆ ಯಾರು ಆಧಾರ ಕೊಡ್ತಾರೆ, ಇವಾಗ ಹೇಗೋ ಗವರ್ನರ್ ಇದ್ದಾರೆ, ನಮ್ಗೆ ಸಹಾಯ ಮಾಡ್ತಾಳೆ, ಅದರಿಂದ ಮೊದಲು ಇದನ್ನು ಮಾಡಬೇಕು, ಇದು ಮುಖ್ಯ ಅಂತ ಹೇಳಿ ಅವ್ರ ರೀತಿ ಕೊಡ್ತಾಳೆ. ಸೊ ಹಾಗೆಯೇ ಗವರ್ನರ್ ಅವರು ಅವರಿಗೆ ಅಭಯ್ಗೆ ಪತ್ರ ಬರೀತಾರೆ. ಸೊ ನಾವು ಈ ರೀತಿ ಒಂದು ಮಹಿಳಾ ಸಮಾಜವನ್ನು ಮಹಿಳಾ ಸಮಿತಿ ಸಂಘ ಇದನ್ನು ಸ್ಥಾಪನೆ ಮಾಡಬೇಕು ಅಂತಿದ್ವಿ, ದಯವಿಟ್ಟು ನೀವು ಈ ಜಾಗವನ್ನು ಖಾಲಿ ಮಾಡ್ಬೋದು ಅಂತ. ಸೊ ಪ್ರಭುಪಾದ್ ಅಭಯ್ ಅವ್ರಿಗೆ ತುಂಬ ಒಂಥರ ಬೇಜಾರಾಗ್ಬಿಡುತ್ತೆ, ಆತಂಕ ಆಗ್ಬಿಡುತ್ತೆ, ಸೊ ಏನಾಗ್ತಾ ಇದೆ. ಮತ್ತು ಹೋಗಿ ಅವರ ಆ ಓನರ್ ಅವರು ಕೇಳಿದ್ರೆ ಅವರು ಸರಿ 5,000 ರೂಪಾಯಿ ಕೊಡಿ, ನಿಮ್ಮ ಹೆಸ್ರಿಗೆ ಹಾಕ್ತೀವಿ ಅಂತ. 5,000 ರೂಪಾಯಿ ಇಲ್ಲಿಗೆ ಬರ್ತಾ ಇಲ್ಲ. ಮತ್ತು ಇವ್ರು ಕೂಡ ಹೇಳ್ತಾರೆ, ಇವ್ರು ತಯಾರಾಗ್ತಾರೆ, ನಾವು ಯಾಕಂದರೆ ಇನ್ಫ್ಲೂಯೆನ್ಸ್ ಇದೆ, ಪೊಲಿಟಿಕ್ಸಲ್ಲಿದ್ದಾರೆ, ಸೊ ಹೇಗಾದರೂ ಮಾಡಿ ಈ ಒಂದು ಭವನ ನಮ್ಗೆ ಹಾಕ್ಸ್ಕೋಬೇಕು ಅಂತ ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ. ಪ್ರಭುಪಾದ್ ಒಂದು ದೊಡ್ಡ ಪತ್ರ ಬರೀತಾರೆ, ನೋಡಿ ಸಮಾಜದಲ್ಲಿ ಇವತ್ತೇನು ಬೇಕಾಗಿದೆ, ಸೊ ಇವತ್ತು ಭಗವದ್ಗೀತೆಯ ಸಂದೇಶ ಜನಕ್ಕೆ ಗೊತ್ತಾಗ್ತಾ ಇಲ್ಲ, ಅದೇ ರೀತಿ ನಾನಾ ರೀತಿ ಆತಂಕಗಳು ಉಂಟಾಗ್ತಾ ಇದೆ, ಜನರು ಬದಲಾಗ್ತಾ ಇದ್ದಾರೆ, ಪಾಶ್ಚಾತ್ಯ ದೇಶದ ಪ್ರಕೃತಿಯನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ, ವಿಶ್ವ ಯುದ್ಧಗಳಾಗ್ತಾ ಇದೆ. ಅದರಿಂದ ಈ ಮಹಿಳಾ ಸಮಾಜದ ನಂತರನೂ ಕೂಡ ಮಾಡ್ಬೋದು. ಆದರೆ ಇವತ್ತೇನು ಬೇಕಾಗಿದೆ, ಭಗವದ್ಗೀತೆ ಸಂದೇಶ ಕಳಿಸ್ಬೇಕಾಗಿದೆ, ಕೃಷ್ಣ ಸಂದೇಶ ಹೋಗಬೇಕಾಗಿದೆ, ಇದೇ ಸಮಾಜಕ್ಕೆ ಇವಾಗ ಬೇಕಾಗಿರುವಂಥದ್ದು, ದಯವಿಟ್ಟು ಇದನ್ನು ಕಿತ್ಕೋಬೇಡಿ, ಇದನ್ನು ನಮಗೋಸ್ಕರ ಕೊಡಿ ಅಂತ ಅವರು ಮತ್ತೆ ಪುನಃ ಪತ್ರವನ್ನು ಬರೀತಾರೆ. ಜೊತೆಯಲ್ಲಿ ಗೊತ್ತಾಗ್ತಾ ಇದೆ ಇದು ಅಷ್ಟು ಸುಲಭ ಅಲ್ಲ. ಅದರಿಂದ ತಮ್ಮ ಗುರುಭಾಯಿಗಳನ್ನ ಕರೀಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಮಥುರಾದಿಂದ, ಡೆಲ್ಲಿಯಿಂದ. ಸೊ ಭಕ್ತಿ ಸಾರಂಗ ಗೋಸ್ವಾಮಿ ಮಹಾರಾಜ್, ದಾಮೋದರ ಮಹಾರಾಜ್ ಅವ್ರಿಗೆಲ್ಲ ಹೇಳ್ತಾರೆ, ದಯವಿಟ್ಟು ನೀವು ಬನ್ನಿ, ನಿಮ್ಮ ಹತ್ರ ದುಡ್ಡಿದೆ, ಸೊ ನೀವು ಖರೀದಿ ಮಾಡಿ ನೀವೇ ಇಟ್ಕೊಳ್ಳಿ, ನಾನಿನ್ನು ಪ್ರಚಾರಕನಾಗಿರ್ತೀನಿ, ನೀವು ದಯವಿಟ್ಟು ಇಲ್ಲಿ ಬಂದು ತೊಗೊಳ್ಳಿ ಅಂತ. ಆದರೆ ಅವ್ರು ಚಿಂತನೆ ಮಾಡ್ತಾ ಇದ್ದಾರೆ, ಸೊ ಇದು ಒಂದು ಸಣ್ಣ ಊರು, ಈ ಸಣ್ಣ ಊರಲ್ಲಿ ಏನು ಪ್ರಚಾರ ಮಾಡೋದು, ಸೊ ನಾವು ಡೆಲ್ಲಿಯಲ್ಲಿದ್ದೀವಿ, ಅಲ್ಲಿ ಪ್ರಚಾರ ಮುಖ್ಯ ಅಂಥೇಳಿ ಅವ್ರು ಯಾವುದೂ ಸಹಾಯ ಮಾಡಲಿಕ್ಕೆ ಮುಂದಾಗೋದಿಲ್ಲ. ಸೊ ನಂತರ ಇಲ್ಲಿ ಗವರ್ನರ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಹಾಗೂ ಆ ಭಾರತೀ ಭವನದ ಓನರ್ ಕೂಡ ತುಂಬ ಒತ್ತಡ ಹಾಕ್ತಾ ಇದ್ದ, ದಯವಿಟ್ಟು ಬೇಗ ಖಾಲಿ ಮಾಡಿ ಅಂತ, ಇಲ್ಲ ದುಡ್ಡು ಕೊಡಿ, ಇಲ್ಲ ಖಾಲಿ ಮಾಡಿ. ಮತ್ತು ಎಲ್ಲ ಭಕ್ತಾದಿಗಳು ಬರ್ತಾಯಿದ್ರು ಹೋಗ್ತಾರೆ, ಅವ್ರ ಹತ್ರನೇ ಅರ್ಧ ದುಡ್ಡಿಲ್ಲ. ಪ್ರಭಾಕರ್ ಮಿಶ್ರಾ ಅವರು ಕೂಡ ಏನೋ ಸ್ವಲ್ಪ ಸಂಪಾದನೆ ಮಾಡ್ತಾಯಿದ್ರು ಆ ಸಮಯದಲ್ಲಿ, 1 ರೂಪಾಯಿ 2 ರೂಪಾಯಿ ಇದವರ ಸಂಪಾದನೆ. 5,000 ರೂಪಾಯಿ ಎಲ್ಲಿಂದ ಬರಬೇಕು, ಯಾರೂ ಕೊಡಲಿಕ್ಕೆ ಯಾರೂ ಮುಂದಾಗೋದಿಲ್ಲ. ಸೊ ಅವರಿಗೆ ಅನಿಸ್ತು, ಬಹುಶಃ ಕೃಷ್ಣನ ಇಚ್ಛೆ ಇಷ್ಟೇ, ಇಲ್ಲಿ ಆಗೋದಿಲ್ಲ ಅಂತ ಹೇಳಿ ತುಂಬ ದುಃಖದಿಂದ ಎಲ್ಲ ತಮ್ಮ ಏನೆಲ್ಲ ಸಾಮಗ್ರಿಗಳಿದೆ, ವಸ್ತುಗಳಿದೆ, ಅದನ್ನೆಲ್ಲ ತೊಗೊಂಡು ಮತ್ತು ಚೈತನ್ಯ ಮಹಾಪ್ರಭುಗಳ ವಿಗ್ರಹ ತೊಗೊಂಡು ನಾನು ಬೃಂದಾವನಕ್ಕೆ ಹೋಗ್ತೀನಿ ಅಂತ ಹೇಳಿ ಚಿಂತನೆ ಮಾಡ್ತಾರೆ. ಮತ್ತು ಎಲ್ಲ ಭಕ್ತಾದಿಗಳನ್ನ ಭೇಟಿ ಆಗ್ತಾರೆ. ಆಯಿತು, ನಾನು ಇಲ್ಲದೇ ಇದ್ದರೂ ಕೂಡ ನಾನು ಯಾವಾಗಲೂ ಒಂದು ಸಲ ಬರ್ತೀನಿ, ದಯವಿಟ್ಟು ನೀವೆಲ್ಲ ಯಾರು ಸದಸ್ಯರಿದ್ದೀರಾ, ಹಾಗೆಲ್ಲ ಅನೇಕ ಜನರು ಮೆಂಬರ್ಗಳು ಮಾಡಿದರು ಆ ಲೀಗ್ ಆಫ್ ಡಿವೋಟೀಸ್ಗೆ, ನೀವು ಸ್ವಲ್ಪ ಸತ್ಸಂಗ ಮಾಡ್ಕೊಳ್ಳಿ, ಎಲ್ಲ ಒಂದು ಕಡೆ ಇರಿ, ಪ್ರಯತ್ನ ಮಾಡ್ತಾಯಿರಿ, ಬಹುಶಃ ಮುಂದೆ ಕೃಷ್ಣ ಕೃಪೆ ತೋರಿಸಿದ್ರೆ ಮತ್ತೇನೊಂದು ದಾರಿ ಸಿಗುತ್ತೆ, ಅನ್ನೊಂದು ಭವನ ಸಿಗುತ್ತೆ, ದಯವಿಟ್ಟು ಇದನ್ನು ಮುಂದುವರಿಸಿ ಅಂತ ಹೇಳಿ ತುಂಬ ದುಃಖದಿಂದ ಅವರು ಮಥುರಾಗೆ ಹೋಗ್ತಾರೆ. ಮಥುರಾಗೆ ಹೋಗ್ಬೇಕು ಚಿಂತನೆ ಮಾಡ್ತಾರೆ.
ಸೊ ಅಲ್ಲಿ ಎರಡು ಅವರ ಗುರುಭಾಯಿಗಳಿದ್ದರು. ಒಬ್ಬರು ಡೆಲ್ಲಿಯಲ್ಲಿದ್ದರು, ಒಬ್ಬರು ಮಥುರಾದಲ್ಲಿದ್ದರು. ಸೊ ಒಬ್ಬರು ಮಥುರಾದಲ್ಲಿ ಕೇಶವ್ ಮಹಾರಾಜ್ ಅಂತ, ಅವರ ಒಂದು ಮಠ ಆಯಿತು. ಮಠ ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡ್ತಾಯಿದ್ರು, ಇನ್ನೂ ಆಗಿಲ್ಲ. ಅವರು ಕೂಡ ಪ್ರಯತ್ನ ಮಾಡ್ತಾಯಿದ್ರು. ಇನ್ನು ಬಾಡಿಗೆ ಮನೆಯಲ್ಲಿ ಅಲ್ಲಿ ಇಲ್ಲಿ ಜಾಗ ಕೊಡೊಂಡು ಅವರು ಪ್ರಚಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ಇನ್ನೊಂದು ಕಡೆ ಡೆಲ್ಲಿಯಲ್ಲಿ ಭಕ್ತಿ ಸಾರಂಗ ಗೋಸ್ವಾಮಿ ಮಹಾರಾಜ್ ಇದ್ದರು. ಅವ್ರದ್ದು ಆವಾಗಲೇ ಮಠ ಇತ್ತು. ಅದೇ ಅವರು ವೃದ್ಧರಾಗಿದ್ದರು. ಅದರಿಂದ ಅವರು ಒಂದೊಂದು ಸಲ ಕೋಲ್ಕತ್ತಾದಲ್ಲಿ ಇರ್ತಾಯಿದ್ರು, ಮಾಯಾಪುರಕ್ಕೆ ಹೋಗ್ತಾಯಿದ್ರು, ಒಂದು ಸಲ ಇಲ್ಲಿ ಬರ್ತಾಯಿದ್ರು. ಅಲ್ಲಿ ಕೆಲವು ಬ್ರಹ್ಮಚಾರಿಗಳು ಮಾತ್ರ ನಿವಾಸ ಮಾಡ್ತಾಯಿದ್ರು. ಇಬ್ಬರು ಕೂಡ ಒಂದೊಂದು ಪತ್ರಿಕೆಗಳನ್ನು ಅವರು ಮುದ್ರಣಿಕೆ ಮಾಡ್ತಾಯಿದ್ರು. ಕೇಶವ ಮಹಾರಾಜ್ ಗೌಡಿಯ ಪತ್ರಿಕೆ ಅವರು ಮುದ್ರಣಿಕೆ ಮಾಡ್ತಾಯಿದ್ರು, ಹಾಗೂ ಭಕ್ತಿ ಸಾರಂಗ ಮಹಾರಾಜ್ ಸಜ್ಜನ ತೋಷಿಣಿ. ಸೊ ಇದೆಲ್ಲ ಶ್ರೀಲ ಭಕ್ತಿ ಠಾಕೂರ್ ಶುರು ಮಾಡಿದಂತಹ ಪತ್ರಿಕೆಗಳು. ಸೊ ಇದೆಲ್ಲ ಆ ಸಮಯದಲ್ಲಿ ಅವ್ರಿಗೋಸ್ಕರ ತುಂಬ ಮುಖ್ಯವಾಗಿತ್ತು. ನಮಗನ್ಸುತ್ತೆ ಅದರಲ್ಲೇನಿದೆ, ಏನು ಪೇಪರ್ಗಳನ್ನ ಅಷ್ಟೊಂದು ಚಿಂತನೆ ಇದೆ. ಆದರೆ ಆ ವೈಷ್ಣವರಿಗೆ ಅವರ ಒಂದು ಸಂಘ ಮಾಡಲಿಕ್ಕೆ, ಭಕ್ತಿಯ ವಿಷಯಗಳನ್ನ ತಿಳಿಸ್ಲಿಕ್ಕೆ ತುಂಬ ಮುಖ್ಯವಾದಂತಹ ಒಂದು ಸಾಧನೆ ಆಗಿತ್ತು. ಇವಾಗಿನ ಥರ ಯೂಟ್ಯೂಬ್ ಆಗಲಿ, ಟಿ ವಿಗಳಾಗಲಿ ಏನೂ ಇರಲಿಲ್ಲ. ಏನಿದ್ರು ಕೂಡ ಪತ್ರಿಕೆ, ನ್ಯೂಸ್ ಪೇಪರ್ ಅಂದರೆ ಆ ಸಮಯದಲ್ಲಿ ಮ್ಯಾಗ್ಝಿನ್ಗಳು ತುಂಬ ಅವ್ರಿಗೆ ಮುಖ್ಯಕರವಾದಂಥದ್ದು. ಇಲ್ಲಾಂದರೆ ಯಾವುದೊಂದು ಸಂದೇಶ ಕಳಿಸ್ಬೇಕು ಅಂದರೆ ಬೇರೆ ಏನೂ ಮಾರ್ಗ ಇಲ್ಲ, ಫೋನ್ ಇರಲಿಲ್ಲ, ಏನೂ ಇರಲಿಲ್ಲ. ಸೊ ಅದರಿಂದ ಅವರಿಗೆ ಆ ಮುಖ್ಯ ಹೇಗಾದರೂ ಮಾಡಿ ಈ ಪ್ರಿಂಟಿಂಗನ್ನು ನಡಿಬೇಕು. ಶ್ರೀ ಭಕ್ತಿ ಕೂಡ ಹೇಳಿದರು, ಹಣ ಸಿಕ್ಕಿದ್ರೆ ದಯವಿಟ್ಟು ಗ್ರಂಥಗಳನ್ನು ಅನುವಾದ ಮಾಡಿ ಅನ್ನೋದೇ ಅವರ ಗುರುಗಳ ಕೂಡ ಆದೇಶ ಆಗಿತ್ತು. ಅದೇ ಚಿಂತನೆಯಿಂದ ಅವರೆಲ್ಲರೂ ಕೂಡ ಪ್ರಯತ್ನ ಮಾಡ್ತಾಯಿದ್ರು. ಆನಂತರ ಅವರು ಆ ಮಹಾರಾಜರು ಹೇಳಿದ್ರು, ಸರಿ ನೀವು ಝಾನ್ಸಿಯಲ್ಲಿ ಏನೂ ಆಗಲಿಲ್ಲ, ನೀವು ಬನ್ನಿ ನಮ್ಮ ಜೊತೆ ಇರಿ, ಈ ಪತ್ರಿಕೆಗಳನ್ನು ಮುದ್ರಣಿಕೆ ಮಾಡಿ, ನಿಮಗೆ ಆಂಗ್ಲ ಭಾಷೆ ಬರುತ್ತೆ, ಹಾಗೂ ಶಾಸ್ತ್ರ ಕೂಡ ಪಠಣ ಮಾಡಿದ್ದೀರ. ಈ ಪತ್ರಿಕೆಗಳನ್ನು ಅದಕ್ಕೆ ನಾನಾ ರೀತಿಯ ವಿಷಯಗಳ ಬಗ್ಗೆ ನೀವು ಇದನ್ನು ಪ್ರಚಾರ ಮಾಡಿ ಅನ್ನುವಂಥ ಚಿಂತನೆ ಮಾಡಿದ್ರು, ವಿಷಯವನ್ನು ಹೇಳಿದ್ರು. ಸೊ ಪ್ರಭುಪಾದ್ ಏನೇ ಒಂದಿದ್ರೂ ಕೂಡ ಸಣ್ಣದಾಗೇನು ಯೋಚನೆ ಮಾಡ್ತಾ ಇರಲಿಲ್ಲ. ಅವ್ರು ಯೋಚನೆ ಮಾಡ್ತಾಯಿದ್ರು, ಹೌದಾ ಈ ಅವಕಾಶ ಸಿಕ್ಕಿದೆ ಅಲ್ಲ, ನಾನು ಈ ಪತ್ರಿಕೆಯನ್ನು ಭಾರತದಲ್ಲೇ ದೊಡ್ಡ ಪತ್ರಿಕೆಯಾಗಿ ಮಾಡಬೇಕು. ಆಗ ಬೇರೆ ಬೇರೆ ನ್ಯೂಸ್ ಪೇಪರ್ ಏನು ಜಾಸ್ತಿ ಸರ್ಕ್ಯುಲೇಷನ್ ಆಗ್ತಾಯಿತ್ತು, ಅದಕ್ಕಿಂತ ದೊಡ್ಡದಾಗಿ ನಮ್ಮ ಈ ಒಂದು ಪತ್ರಿಕೆ, ಗೌಡಿಯ ಪತ್ರಿಕೆ ಇದು ಮುದ್ರಣಿಕೆ ಆಗಬೇಕು, ಇದರಲ್ಲಿ ಕಲರ್ ಫೋಟೋಗಳು ಕಲರ್ ಪ್ರಿಂಟಿಂಗ್ ಆಗಬೇಕು, ಒಳ್ಳೆ ಕ್ವಾಲಿಟಿ ಪ್ರಿಂಟಿಂಗ್ ಆಗಬೇಕು. ಸೊ ಈ ರೀತಿ ಅವರ ಚಿಂತನೆಗಳನ್ನು ಮಾಡ್ತಾಯಿದ್ರು. ಆದರೆ ಯಾವಾಗ ಅವರು ಅಲ್ಲಿ ಡೆಲ್ಲಿಯಲ್ಲಿ ಮಠಕ್ಕೆ ಹೋಗ್ತಾರೆ, ಭಕ್ತಿ ಸಾರಂಗ ಗೋಸ್ವಾಮಿ ಮಹಾರಾಜ್ ಅವ್ರ ಮಠಕ್ಕೆ ಹೋಗ್ತಾರೆ, ಅಲ್ಲಿ ಮಹಾರಾಜಲ್ಲಿ ಇರೋದಿಲ್ಲ, ಅವರು ಕೋಲ್ಕತ್ತಾದಲ್ಲಿ ಇರ್ತಾರೆ. ಇಲ್ಲಿ ಕೆಲವು ಬ್ರಹ್ಮಚಾರಿಗಳಿರ್ತಾರೆ. ಏನೋ ಒಂದು ಮಾಡೋಣ ಅಂತಂದರೆ ಅಲ್ಲಿ ನೋಡ್ತಾರೆ, ಅಲ್ಲಿ ಪರಿಸ್ಥಿತಿ ತುಂಬ ಹದಗೆಟ್ಟಿದೆ. ಎಲ್ಲ ಬ್ರಹ್ಮಚಾರಿಗಳು ಕಿತ್ತಾಡ್ತಾ ಇದ್ದಾರೆ, ಇದು ಬೇಕು, ಅದು ಬೇಕು, ಇದು ಸರಿ ಇಲ್ಲ, ಅದು ಸರಿ ಇಲ್ಲ ಅಂತ. ಯಾರೂ ಕೂಡ ಪ್ರಚಾರ ಮಾಡುವಂಥ ಚಿಂತನೆ ಇಲ್ಲ, ಸತ್ಸಂಗ ಇಲ್ಲ, ಪ್ರವಚನಗಳಿಲ್ಲ, ಏನಿಲ್ಲ. ಕೇವಲ ನಮಗೆ ಇಲ್ಲೇನು ಸಿಗ್ತಾ ಇಲ್ಲ ಅನ್ನೋದನ್ನೇ ಕೊರಗ್ತಾ ಅಲ್ಲೆಲ್ಲ ಜಗಳ ಆಡ್ತಾಯಿದ್ರು. ಸೊ ಪ್ರಭುಪಾದ್ ಯೋಚನೆ ಮಾಡಿದ್ರು, ಇಲ್ಲಿ ನಾನು ಹೆಂಗೆ ಪತ್ರಿಕೆ ಮುದ್ರಣಿಕೆ ಮಾಡೋದು, ಸಮಯ ಬೇಕು, ಚಿಂತನೆ ಬೇಕು. ಇಲ್ಲಿ ನೋಡಿದ್ರೆ ಇವ್ರು ದಿನಪೂರ್ತಿ ಜಗಳ ಮಾಡ್ಕೊಂಡು ಕೂತಿರ್ತಾರೆ, ಇವ್ರು ನೋಡೋದಾ, ಪತ್ರಿಕೆ ಮಾಡೋದಾ ಅಂಥೇಳಿ ಅವರು ಮಹಾರಾಜ್ಗೆ ಪತ್ರ ಬರೀತಾರೆ, ದಯವಿಟ್ಟು ನೀವು ಇಲ್ಲಿ ಬಂದು ಇರಬೇಕು. ಸೊ ಅದರಿಂದ ಈ ಬ್ರಹ್ಮಚಾರಿಗಳಿಗೆ ಸ್ವಲ್ಪ ಬುದ್ಧಿ ಹೇಳಿದ್ರೆ, ಮತ್ತು ನಾನು ಏನೋ ಸಮಯ ಕೊಟ್ಟು ಬೇರೆ ಏನಾದರೂ ಟೈಪಿಂಗ್ ಎಲ್ಲ ಮಾಡ್ಬೋದು. ಜೊತೆಗೆ ಟೈಪ್ ರೈಟರ್ ಬೇರೆ ಇಲ್ಲ, ಟೈಪ್ ರೈಟರ್ ಕೂಡ ಬೇಕು, ನನಗೆ ಅದು ದುಡ್ಡು ಕೊಡಿ ಅಂತ ಕಳಿಸಿದ್ರು. ಆದರೆ ಅವ್ರು ಮಹಾರಾಜ್ ಹೇಳಿದ್ರು, ಸದ್ಯಕ್ಕೆ ಅಷ್ಟೆಲ್ಲ ಹಣ ಇಲ್ಲ, ಸ್ವಲ್ಪ ಸಮಯ ಕೊಟ್ಟು ಅಲ್ಲೇನಿದೆ ಆ ಪರಿಸ್ಥಿತಿಗಳನ್ನು ಶಾಂತಗೊಳಿಸ್ಬಿಟ್ಟು ಜೊತೆಗೆ ಮುದ್ರಣಿಕೆ ಕೂಡ ಮಾಡಬೇಕು ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಹೇಗೋ ಬರೆದು ಅವರು ಪ್ರಥಮವಾಗಿ ಒಂದು ಕೆಲವು ವಿಷಯಗಳನ್ನು ಬರೆದು ಒಂದು ಕಾಪಿಯನ್ನು ಕಳಿಸ್ಕೊಡ್ತಾರೆ, ನೋಡಿ ಹೇಗಿದೆ ಅಂತ. ತುಂಬ ಸಮಯ ಕೊಟ್ಟು ತುಂಬ ಚೆನ್ನಾಗಿ ಬರೆದಿದ್ರು. ಆದರೆ ಅಲ್ಲಿ ಮಹಾರಾಜವರ ಅಸಿಸ್ಟೆಂಟ್ ಒಬ್ಬರು ರಾಮಾನಂದ್ ದಾಸ್, ಅವರು ಅದರಲ್ಲಿ ಅದೇನಿದೆ ಚೆನ್ನಾಗಿದೆಯಾ ಇಲ್ಲವೋ ಅದೇನೋ ಹೇಳಲಿಲ್ಲ. ಬದಲಾಗಿ ಈ ಹ್ಯಾಂಡ್ ರೈಟಿಂಗ್ ಸರಿಯಿಲ್ಲ, ಇದು ಸರಿಯಿಲ್ಲ, ಇದು ಸೈಜ್ ಸ್ವಲ್ಪ ಸಣ್ಣ ಇದೆ, ದಪ್ಪ ಇದೆ, ಸೊ ಹೀಗೆ ಉತ್ತರ ಕೊಟ್ಟರು. ಅಂದರೆ ಏನೋ ಅವ್ರಿಗೂ ಆಸಕ್ತಿ ಇಲ್ವೇನೋ. ಮತ್ತು ಪ್ರಭುಪಾದ ಇಚ್ಛಾಯಿತು ಈ ಪೇಪರ್ ಜಾಸ್ತಿ ಮುದ್ರಣಿಕೆ ಆಗಬೇಕು. ಆಗ ಕೇವಲ 500 ಕಾಪಿಗಳು ಮಾತ್ರ ಮುದ್ರಣಿಕೆ ಆಗ್ತಾಯಿತ್ತು. ಆದರೆ ಅವರೇ ಬಾರ್ಗೇನ್ ಮಾಡಿಬಿಟ್ಟು ಆ ಪ್ರಿಂಟರಿಂದ ಇದೇ ರೂಪಾಯಿಗೆ 1000 ಮುದ್ರಣಿಕೆ ಮಾಡ್ತೀವಿ ಅಂತ ಬಾರ್ಗೇನ್ ಮಾಡಿದ್ರು. ಹಾಗೆ ಅವರು ಮಹಾರಾಜರು ತಿಳಿಸಿದ್ರು, 1000 ಪ್ರಿಂಟಿಂಗ್ ಮಾಡ್ತಾರೆ, ಅದು ಜಾಸ್ತಿ ಪ್ರಚಾರ ಆಗುತ್ತೆ ಅಂತ. ಆದರೆ ಮಹಾರಾಜಂದ್ರು ಹಂಗೆಲ್ಲ ಮಾಡೋಕ್ಕೆ ಹೋಗಬೇಡ, ಎಷ್ಟಿದೆ ಅಷ್ಟು ಮಾಡಿ ಸಾಕು, ಜಾಸ್ತಿ ತಲೆಯೆಲ್ಲ ಓಡ್ಸೋಕ್ಕೆ ಹೋಗಬೇಡ, ನಮ್ಗೆ ಹಿಂಗೆ ಇರಬೇಕು ಅಂತಿದೆ ಅಷ್ಟೇ ಮಾಡಬೇಕು. ಸೊ ಪ್ರಭುಪಾದರು ಯೋಚನೆ ಮಾಡ್ತಾಯಿದ್ರು, ಇವರೆಲ್ಲ ತುಂಬ ಚಿಂತನೆ
ಇಷ್ಟರಲ್ಲೇ ಇರಬೇಕು, ನಮ್ಮ ಊರಲ್ಲೇ ಇರಬೇಕು, ಇನ್ನೇನು ದೊಡ್ಡದಾಗಿ ಚಿಂತನೆ ಮಾಡ್ತಾ ಇಲ್ಲ, ಆದರೆ ಏನು ಮಾಡೋಕ್ಕಾಗಲ್ಲ, ನನ್ನ ಹತ್ರ ದುಡ್ಡಿಲ್ಲ, ಹೇಗೋ ಅವ್ರ ಸಹಾಯ ಬೇಕು ಅಂಥೇಳಿ ಚಿಂತನೆ ಮಾಡ್ತಾಯಿದ್ರು. ಅನಂತರ ಅವರಿಗೆ ಎಷ್ಟು ಕಷ್ಟಕರ ಇತ್ತು ಅಂತ ಹೇಳಿದ್ರೆ, ಆ ಒಂದು ಉಟ್ಕೊಳ್ಳೋಕ್ಕೆ ಪಂಚೆ ಕೂಡ ಸರಿ ಇರಲಿಲ್ಲ, ಅದು ಕೂಡ ಸ್ವಲ್ಪ ಹರಿದೋಗ್ಬಿಟ್ಟಿತ್ತು, ಮಸಿ ಆಗಿತ್ತು. ಸೊ ಇಷ್ಟು ಕಷ್ಟಕರ. ಅವ್ರು ನೆನೆಸ್ಕೋತಾ ಇದ್ರು ಪ್ರಭುಪಾದ್ ಹೇಗಿತ್ತು ಜೀವನ. ಬಾಲ್ಯದಲ್ಲಿ ತಂದೆ ಏನು ಬೇಕೋ ಕೊಡಿಸ್ತಾ ಇದ್ರು. ಹಠ ಹಿಡಿದ್ರೆ ಆಟದ ಸಾಮಾನಾಗಲಿ ತಿಂಡಿಗಳಾಗಲಿ ಯಾವುದ್ಯಾವುದಕ್ಕೂ ಕೊರತೆ ಇರಲಿಲ್ಲ. ಹಾಗೂ ತಂದೆ ಕೆಲವೊಮ್ಮೆ ಅವನ ಹುಟ್ಟುದಬ್ಬಕ್ಕೆ ಫಾರಿನಿಂದ ಏನೋ ಉಡುಗೊರೆಗಳು ಬಟ್ಟೆಗಳು ತರಿಸ್ಕೊಡ್ತಾಯಿದ್ರು. ಸೊ ಆದರೆ ಈಗ ಎಷ್ಟು ಪರಿಸ್ಥಿತಿ ಇದೆ, ಉಟ್ಕೊಳ್ಳೋಕ್ಕೂ ಕೂಡ ಬಟ್ಟೆ ಸರಿಯಾಗಿ ಆಗ್ತಾಯಿಲ್ಲ. ಅನಂತರ ಕೆಲವೊಂದು ಸಂಘ ಅವ್ರ ಮಗ ಬರ್ತಾರೆ ಬೃಂದಾವನ್, ಅವ್ರು ಬಂದು ಜೊತೆಗಿರ್ತಾರೆ. ಸೊ ಮಠದಲ್ಲಿ ಅವ್ರನ್ನೂ ಕೂಡ ಸೇರಿಸ್ಕೋತಾರೆ. ಆದರೆ ಪ್ರಭುಪಾದ್ಗೆ ಹೋಗೋ ಇಚ್ಛೆ ಏನಿರಲಿಲ್ಲ. ಅವ್ರು ಹೇಳಿದ್ರು ನೋಡೋಣ ಜೊತೆಗೆ ಇವಾಗ ಸದ್ಯಕ್ಕೆ ಬಂದಿದೆಯಲ್ಲ ಇಲ್ಲೇ ಕೂತ್ಕೊಂಡು ಮಠದಲ್ಲಿ ಸೇವೆ ಮಾಡು ಅಂಥೇಳಿ ಸೇವೆಯಲ್ಲಿ ಪಾಲ್ಗೊಳಿಸ್ತಾರೆ. ಸೊ ಕೆಲವೊಮ್ಮೆ ಮಠದಲ್ಲಿ ಜನ ಯಾರೂ ಇರ್ತಾನೆ ಇರಲಿಲ್ಲ, ಪ್ರಭುಪಾದ್ ಇರ್ತಾಯಿದ್ರು ಅಷ್ಟೇ. ಆಗ ಒಮ್ಮೆ ಅಲ್ಲಿ ಹಿಂದೂ ಮಹಾಸಭಾದ ಅಧ್ಯಕ್ಷರು ಬರ್ತಾರೆ. ಸೊ ಅಧ್ಯಕ್ಷರು ಬಂದಾಗ ಅಲ್ಲಿ ಯಾರೂ ಅವ್ರನ್ನ ಸ್ವಾಗತ ಮಾಡಲಿಕ್ಕೆ, ಏನು ಪ್ರಸಾದ ಕೊಡಲಿಕ್ಕೆ ಪ್ರಸಾದ ಕೂಡ ಇಲ್ಲ, ಅಂತಹ ಒಂದು ಗತಿಯಾಗ್ಬಿಟ್ಟಿತ್ತು. ಪ್ರಭುಪಾದ್ರೆ ಸ್ವತಃ ಅಡುಗೆ ಮಾಡಿ ಮತ್ತೆ ಅವ್ರಿಗೆ ಬಡಿಸ್ತಾರೆ. ಸೊ ಇದೆಲ್ಲ ಮುಖ್ಯಕರವಾದದ್ದು. ಯಾಕೆ ಅಂತ ಹೇಳಿದ್ರೆ, ನಾವು ಇವತ್ತು ಸಹ ಇನ್ನೊಂದು ಕೆಲಸ ಕೊಟ್ಟರೆ, ಒಂದು ಸೇವೆ ಕೊಟ್ಟರೆ, ನಾವು ಏನು ಸೇವೆ ಮಾಡಬೇಕು, ನಮ್ಮ ಮನೇಲಿ ಕೆಲಸ ಇದೆ, ಇಲ್ಲಿ ಸೇವೆ ಇದೆ, ಏನು ಮಾಡಬೇಕು, ನಾವು ಏನು ತಿಳ್ಕೊಂಡಿದೆ ನಾವು ಯೋಚನೆ ಮಾಡ್ತಾರೆ. ಪ್ರಭುಪಾದರು ಸ್ವತಃ ಭಕ್ತಿವೇದ ಅಂತ ಪದವಿ ಆವಾಗಲೇ ಬಂದು ಇವಾಗ 60 ವರ್ಷ ಆಗಿದೆ. ಮತ್ತು ಈಗ ಅವರು ದೊಡ್ಡ ಒಂದು ಚಿಂತನೆ ಇರುವಂಥರು, ವಿದ್ಯಾವಂತರು. ಆದರೆ ಈಗ ಪ್ರತಿಯೊಂದು ಕೆಲಸನೂ ಅವರೇ ಮಾಡಬೇಕಾಗಿದೆ, ಜೊತೆಗೆ ಹಣನೂ ಕೂಡ ಇಲ್ಲ. ಪರಿವಾರನ ಬಿಟ್ಟು ಓಡಿ ಬರ್ತಾ ಇದ್ದಾರೆ. ಆರಾಮಾಗಿರ್ಬೋದಾಗಿತ್ತು, ಮನೇಲಿ ಇದ್ಕೊಂಡು ಆಯಿತು ಹೆಂಡತಿ ಹೆಂಗಿದ್ದಾಳೆ ಹಂಗೆ ನಾನು ಕೂಡ ಚಾಯ್ ಕುಡ್ಕೊಂಡು ಮಾಡ್ಕೊಂಡಿರ್ಬೋದಾಗಿದೆ. ಹೇಳೋರಿಲ್ಲ ಕೇಳೋರಿಲ್ಲ. ಅದೇ ಗುರುಗಳ ಆಜ್ಞೆ. ಗುರುಗಳು ಇರಲಿಲ್ಲ, ಗುರುಗಳು ದೇಹ ತ್ಯಾಗ ಮಾಡಿದ್ದಾರೆ. ಆದರೆ ಇಲ್ಲ, ನಾನು ಈ ಧರ್ಮದ ಮಾರ್ಗದಿಂದ ಹೋಗಬಾರ್ದು, ಇದೇ ಮಾರ್ಗದಲ್ಲಿ ನಡಿಬೇಕು ಅನ್ನೋ ಚಿಂತನೆಯಿಂದ ಅಷ್ಟು ಶ್ರಮಪಟ್ಟು ಅವರು ಪ್ರಯತ್ನ ಮಾಡ್ತಾಯಿದ್ದಾರೆ. ಸೊ ಹೀಗೆ ಅಭಯ್ ಅವರೇ ಸೇವೆಗಳನ್ನು ಮಾಡ್ತಾಯಿದ್ರು, ಸ್ವಾಗತ ಮಾಡ್ತಾಯಿದ್ರು. ಹಾಗೂ ಜೊತೆಯಲ್ಲಿ ಚೈತನ್ಯ ಚರಿತಾಮೃತ ಅನ್ನೋ ಗ್ರಂಥವನ್ನು ಹಿಂದಿಯಲ್ಲಿ ಅನುವಾದ ಮಾಡ್ತಾಯಿದ್ರು. ಸೊ ಅನೇಕ ಅಲ್ಲಿ ಡೆಲ್ಲಿಯಲ್ಲಿ ಹಿಂದಿ ಮಾತಾಡೋರು, ಅದರಿಂದ ಹಿಂದಿಯಲ್ಲಿ ಇದನ್ನು ಮುದ್ರಣಿಕೆ ಮಾಡಿದ್ರೆ ಹಿಂದಿ ಓದೋರು ಕೂಡ ಚೈತನ್ಯ ಚರಿತಾಮೃತ ಓದ್ಬೋದು. ಇದು ಕೇವಲ ಬೆಂಗಾಲಲ್ಲಿತ್ತು, ಇಂಗ್ಲೀಷಲ್ಲಿ ಆಗ್ತಾಯಿದೆ, ಹಿಂದಿ ಮಾತಾಡೋರಿಗೆ ಬೇಕು ಅನುವಾದ. ಅದು ಕೂಡ ಪತ್ರ ಬರೀತಾರೆ, ದಯವಿಟ್ಟು ಒಂದು 600 ರೂಪಾಯಿ ಸಾಲ ಕೊಟ್ಟರೆ ಈ ಒಂದು ಚೈತನ್ಯ ಚರಿತಾಮೃತ ಕೆಲವು ಪುಸ್ತಕಗಳನ್ನು ಅನುವಾದ ಮಾಡ್ತೀವಿ, ಮುದ್ರಣಿಕೆ ಮಾಡ್ತೀವಿ, ಅದನ್ನು ಮಾರಾಟ ಮಾಡಿದವ್ರಿಗೆ ದುಡ್ಡು ಬರುತ್ತೆ, ಅದಕ್ಕೆ ಸಹಾಯ ಮಾಡಿ ಅಂತ ಹೇಳಿದ್ರೆ, ಅದಕ್ಕೂ ಆವಾಗ ಮಹಾರಾಜರ ಅಸಿಸ್ಟೆಂಟ್ ರಾಮಾನಂದ ತಿರ್ಗಾ ಪತ್ರ ಬರೀತಾರೆ. ಅದೇ ಪತ್ರ ಹೇಗಿರುತ್ತೆ ಅಂತ ಹೇಳಿದರೆ, ತುಂಬ ಸಂತೋಷ, ನೀವು ನಾನಾ ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀರಾ, ಗುರುಗಳ ಆಜ್ಞೆಯನ್ನು ಪಾಲನೆ ಮಾಡಬೇಕು ಅಂತ. ಮಠದಲ್ಲೂ ಕೂಡ ಎಲ್ಲ ಬ್ರಹ್ಮಚಾರ್ಯಗಳು ಜಗಳ ಮಾಡ್ತಾ ಇದ್ದಾರೆ, ನಿಮಗೆ ಸರಿಯಾಗಿ ಸಹಕಾರ ಕೂಡ ಮಾಡ್ತಾ ಇಲ್ಲ. ಇಂತಹ ಪರಿಸ್ಥಿತಿಗಳಿದ್ದರೂ ಕೂಡ ನೀವು ಶ್ರಮಪಟ್ಟು ನೀವು ನಾನಾ ರೀತಿ ಕೆಲಸಗಳು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ. ಆದರೆ ನೀವು ಇನ್ನೊಂದು ಕೇಶವ ಮಹಾರಾಜ್ ಜೊತೆನೂ ಕೂಡ ಇದ್ದೀರಾ. ಪಾಪ ಕೇಶವ ಮಹಾರಾಜ್ ವೃಂದಾವನದಲ್ಲಿದ್ದಾರೆ, ನೀವು ನೋಡಿದ್ರೆ ಡೆಲ್ಲಿಯಲ್ಲಿದ್ದೀರಾ. ಮತ್ತು ಅವರಿಗೆ ನೀವು ಹೇಗೆ ಸಹಾಯ ಮಾಡಲಿಕ್ಕಾಗುತ್ತೆ? ಬಹುಶಃ ನೀವು ಅಲ್ಲೇ ಹೋದರೆ ಅವ್ರಿಗೆ ಚೆನ್ನಾಗಿ ಸೇವೆ ಮಾಡ್ಬೋದೇನೋ. ಅದರಿಂದ ನೀವು ಇಲ್ಲಿನ ಕರ್ತವ್ಯಗಳನ್ನು ಇನ್ನೊಬ್ಬರಿಗೆ ವಹಿಸ್ಬಿಟ್ಟು ನೀವು ಅಲ್ಲಿ ಹೋಗಿ ಸೇವೆ ಮಾಡಿ ಅಂತ ಅವರು ಪತ್ರನ ಬರೀತಾರೆ. ಸಂದೇ ಒಟ್ಟಿನಲ್ಲಿ ಈಗ ಪತ್ರ ಮುದ್ರಣಿಕೆ ಮಾಡೋದು ಹೋಗ್ಬಿಟ್ಟು ನೀವು ಮಠದಲ್ಲೇ ಇರೋದು ಬೇಡ ಅನ್ನೋ ರೀತಿಯಲ್ಲಿ ಅವರು ಪತ್ರನ ಬರೆದಿರ್ತಾರೆ. ಅಂದರೆ ಪ್ರಭುಪಾದ್ ಹೇಳ್ತಾರೆ, ನಮ್ಗೆ ಯಾರೂ ಕರೆದಿಲ್ಲಲ್ಲ, ಕೇಶವ ಮಹಾರಾಜನ ಕರೆದಿಲ್ಲ, ಯಾರು ನಿಮ್ಗೆ ಹೇಳಿದ್ದು? ಮತ್ತು ಸೊ ಈ ಪತ್ರದ ಮೂಲಕ ನಾವು ಏನು ಇರಬೇಕು ಅಂತ ಹೇಳ್ತಾ ಇದ್ದೀರಾ. ಹಾಗೂ ಒಂದೇ ಕೊನೆಯಲ್ಲಿ ಬರೆದಿದ್ರು, ಬಹುಶಃ ನಮಗೆ ಸಾಲ ಎಲ್ಲ ಕೊಡಲಿಕ್ಕೆ ಆಗೋದಿಲ್ಲ, ಅದೇ ಒಂದು ಜೊತೆ ಬಟ್ಟೆ ಬೇಕಾದ್ರೆ ತೊಗೊಳ್ಳಿ, ಒಂದು ಒಳ್ಳೆಯ ಧೋತಿ ಹಾಕ್ಕೊಳ್ಳಿ ಅಂತ ಹೇಳಿ ಅಷ್ಟು ಬರೆದಿದ್ರು. ಸೊ ಪ್ರಭುಪಾದ್ ಈಗ ಏನೂ ಯಾವುದು ಸಹಾಯ ಇಲ್ಲದೆ ಅವರು ಡೆಲ್ಲಿಯಲ್ಲಿ ತಮ್ಮ ಅನೇಕ ಭಕ್ತಾದಿಗಳ ಮನೆಗಳಲ್ಲಿ, ಕೆಲವೊಬ್ಬರ ಮನೆ, ಇನ್ನೊಬ್ಬ ಮನೆ, ಸೊ ಹೀಗೆ ಅವರು ತಿರುಗಾಡ್ತಾಯಿದ್ರು. ಒಂದು ಸರಿಯಾದಂತಹ ಜಾಗನೇ ಇಲ್ಲ. ಹೀಗೆ ಏನೋ ಒಂದು ಪುಸ್ತಕಗಳು ಕೆಲವು ಆಗಿದ್ದು ಆ ಮೆಂಬರ್ಶಿಪ್ಗಳು ಮಾಡ್ತಾಯಿದ್ರು. 5 ರೂಪಾಯಿ ಒಂದು ವರ್ಷಕ್ಕೆ 5 ರೂಪೀಸಲ್ಲಿ ಮೆಂಬರ್ಶಿಪ್ ಮಾಡ್ಕೊಳ್ಳಿ ಅಂತ ಹೇಳಿ ಪ್ರಚಾರ ಮಾಡ್ತಾಯಿದ್ರು. ಅಲ್ಲಿ ಬಿರ್ಲಾ ಮಂದಿರ ಇತ್ತು, ಬಿರ್ಲಾ ಮಂದಿರಕ್ಕೆ ಹೋಗಿ ಬಹುಶಃ ಅಲ್ಲಿ ಪ್ರಯತ್ನ ಮಾಡಿದ್ರು. ಅಲ್ಲಿ ಪತ್ರ ಬರೆದು ಅಲ್ಲಿನ ಒಂದು ಡೈರೆಕ್ಟರ್ಗಳಿಗೆ, ಮಾಲೀಕರಿಗೆ, ಸೊ ನಾವು ಈ ರೀತಿ ಪಠಣ ಮಾಡಿದ್ದೀವಿ, ಇದೆಲ್ಲ ವಿದ್ಯಾಭ್ಯಾಸ ಗೊತ್ತಿದೆ,
ನಿಮ್ಮ ಮಂದಿರದಲ್ಲಿ ನಮಗೆ ಅವಕಾಶ ಕೊಟ್ಟರೆ ನಾವು ಅನೇಕ ಯುವಕರಿಗೆ ಸನಾತನ ಧರ್ಮದ ಬಗ್ಗೆ ಹೇಳ್ಕೊಡ್ತೀವಿ. ಹಾಗೂ ಮರಳಿ ಭಗವಂತನಿಗೆ ಅನ್ನುವಂತಹ ಒಂದು ಮ್ಯಾಗ್ಝಿನ್ ಏನಿದೆ ತಿರ್ಗಾ ಪ್ರಚಾರ ಮಾಡ್ತೀವಿ, ದೊಡ್ಡ ದೊಡ್ಡ ಸಂಕೀರ್ತನೆಗಳನ್ನ ಆಯೋಜನೆ ಮಾಡ್ತೀವಿ. ದಯವಿಟ್ಟು ನೀವೆಲ್ಲರೂ ಕೂಡ ನಮಗೆ ಸಹಾಯ ಮಾಡಿ ಅಂತ ಬಿರ್ಲಾ ಮಂದಿರ ಅವರಿಗೆ ಪತ್ರ ಬರೀತಾರೆ. ಅರೆ ಅವರು ಆ ರೀತಿ ಮಠದಲ್ಲಿ ಇಟ್ಕೊಳ್ಳೋಕ್ಕೆ ನಾವು ಅವಕಾಶ ಕೊಡೋದಿಲ್ಲ, ಬದಲಾಗಿ ನೀವು ಯಾಕೆ ಒಂದು ದೊಡ್ಡ ಸಭೆಯನ್ನು ಕರಿಬಾರ್ದು, ಇಲ್ಲಿ ಬೇರೆ ಬೇರೆ ಸಂಸ್ಥೆಗಳಿದೆ ಅವೆಲ್ಲ ಕರೆದ್ಬಿಟ್ಟು ಒಂದು ಮೀಟಿಂಗ್ ಮಾಡಿಸಿ ಬಹುಶಃ ಸಹಾಯ ಮಾಡ್ಬೋದು ಅಂತ ಹೇಳಿ. ಸೊ ಆಗ ಅವರೊಂದು ದೊಡ್ಡ ಸಭೆ ಆಯೋಜನೆ ಮಾಡಿಸ್ತಾರೆ. ಆಗ ಅಲ್ಲಿ ಟ್ಯಾಗೋರ್ ಸೊಸೈಟಿ, ರೋಟರಿ ಕ್ಲಬ್, ಭಾರತ್ ಸ್ಕೌಟ್ಸ್, ಹೀಗೆ ಬೇರೆ ಬೇರೆ ಸಂಸ್ಥೆಗಳು ಅವರಿಗೆಲ್ಲ ಸುಮಾರು 500 ಪಾಂಪ್ಲೆಟ್ಗಳು, 200 ಇನ್ವಿಟೇಷನ್ಸ್ಗಳು ಕೊಟ್ಟು ಕರೆಸ್ತಾರೆ. ದೊಡ್ಡ ಪ್ರವಚನ ಕೊಡ್ತಾರೆ, ಕೀರ್ತನೆ ಮಾಡ್ತಾರೆ, ಕೃಷ್ಣನ ಬಗ್ಗೆ ಮಾತಾಡ್ತಾರೆ. ಸೊ ಎಲ್ಲ ಚೆನ್ನಾಗಿದೆ ಅಂತ ಚಪ್ಪಾಳೆ ಹೊಡಿತಾರೆ, ಮತ್ತು ಎಲ್ಲರೂ ಹೊಟ್ಟೋಗ್ಬಿಡ್ತಾರೆ. ಯಾರೂ ಯಾವುದೇ ರೀತಿ ಇವರಿಗೆ ಸಹಾಯ ಮಾಡುವಂತಹ ಯಾವುದು ವಿಷಯಗಳು ಬರೋದಿಲ್ಲ. ಸೊ ಪ್ರಭುಪಾದ ಆ ರೀತಿ ಅಡ್ವರ್ಟೈಸ್ಮೆಂಟ್ಗಳು ಕೊಡ್ತಾರೆ. ಭಗವದ್ಗೀತಾ ಕೋರ್ಸ್ ಇದೆ, ಸಂಪೂರ್ಣ ಭಗವದ್ಗೀತಾ $50 ಕಳಿಸ್ಕೊಡ್ತೀವಿ. ಸೊ ಆ ಸಮಯದಲ್ಲಿ ಯಾರು ಕೂಡ ಬರ್ಬೋದು, ಆದರೂ ಕೂಡ ಯಾರೂ ಭಾಗವಹಿಸ್ತಾ ಇಲ್ಲ. ದಿನಗಳು ಹೋಗ್ತಾ ಇದೆ, ವರ್ಷಗಳು ಹೋಗ್ತಾ ಇದೆ. ಈಗ 60 ವರ್ಷ ಆಗಿದೆ, ವಯಸ್ಸು 60 ವರ್ಷ ಆಗಿದೆ. ಹಾಗೂ ಪ್ರಭುಪಾದ ನೋಡ್ತಾ ಇದ್ದಾರೆ ಹೇಗೆ ಸಮಾಜ ಬದಲಾಗ್ತಾ ಇದೆ, ದಿನೇ ದಿನೇ ಹೋಗ್ತಾ ಇದೆ. ಪಾಶ್ಚಾತ್ಯ ವಿಷಯಗಳನ್ನು ಸ್ವೀಕಾರ ಮಾಡ್ತಾ ಇದೆ. ಜನರು ತಂಬಾಕು ತಿನ್ನುವಂಥದ್ದು, ಕುಡಿಯುವಂಥದ್ದು, ಮಾಂಸ ತಿನ್ನುವಂಥದ್ದು, ಟೀ ಕುಡಿಯುವಂಥದ್ದು, ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ತೆರೀತಾ ಇದ್ದಾರೆ. ನೆಹರು ಆ ಸಮಯದಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂದರೆ ನಮ್ಮ ಒಂದು ದೇಶ ಅಭಿವೃದ್ಧಿ ಆಗಬೇಕಂದ್ರೆ ಜಾಸ್ತಿ ಕಾರ್ಖಾನೆಗಳು ಬೆಳೆಸಬೇಕು ಅಂಥೇಳಿ ಆ ರೀತಿ ಕಾರ್ಖಾನೆಗಳು ಬೆಳೆಸ್ತಾ ಇದ್ದಾರೆ. ಮತ್ತು ಜನರ ಬುದ್ಧಿ ಅನ್ನೋದು ಕೆಳ ಮಟ್ಟಕ್ಕೆ ಹೋಗ್ತಾ ಇದೆ. ಯಾರು ಏನೆಲ್ಲ ಆಧ್ಯಾತ್ಮಿಕ ಚಿಂತಕರಿದ್ದರು, ಧಾರ್ಮಿಕವಾಗಿದ್ದರು, ಇದೆಲ್ಲ ಕಡಿಮೆ ಆಗ್ತಾ ಹೋಗ್ತಾ ಇದ್ದಾರೆ. ಯುವಕರು ಅಲ್ಲಿ ಇಲ್ಲಿ ರಸ್ತೆಯಲ್ಲಿ ಕೂತ್ಕೊಂಡು ಹೆಣ್ಮಕ್ಳನ್ನ ಚುಡಾಯಿಸುವಂಥದ್ದು ಇದೆಲ್ಲ ಕಾಣ್ತಾ ಇದೆ. ಹಾಗೂ ಹೆಣ್ಮಕ್ಳು ಕೂಡ ಎಲ್ಲ ಈ ಫಿಲಮ್ಗಳು ಸ್ಟಾರ್ಟ್ ಆಗಿದೆ, ನಾನಾ ಫಿಲಮ್ಗಳು. ಆ ಫಿಲಮ್ಗಳಲ್ಲಿ ಎಲ್ಲ ನಗ್ನರಾಗಿರುವಂಥದ್ದು, ಇಂಥ ಚಿತ್ರಗಳು ಬರ್ತಾ ಇದೆ. ಸೊ ಅನೇಕ ಸಮಾಜಗಳು, ಮಹಿಳಾ ಸಮಾಜಗಳು ಅದಕ್ಕೆ ಹೋರಾಟ ಮಾಡ್ತಾ ಇದೆ, ಯಾಕೆ ಇಂಥ ಚಿತ್ರಗಳನ್ನ ಚಲನಚಿತ್ರಕ್ಕೆ ತೆಗಿತಾ ಇದ್ದೀರಾ. ಸೊ ನಾವು ಇವತ್ತು ಚಿಂತನೆ ಮಾಡ್ತಾ ಇದ್ದೀವಿ. ಸೊ ಆವಾಗ ಇರುವಂತಹ ಒಂದು ಚಲನಚಿತ್ರಗಳು ಎಷ್ಟೋ ಚೆನ್ನಾಗಿದೆ ಅಂತ ನಾವು ಅನ್ಕೋತೀವಿ, ಆದರೆ ಪ್ರಭುಪಾದ ಸಮಯದಲ್ಲಿ ಆ ಚಲನಚಿತ್ರಗಳೇ ಇನ್ನೂ ವರ್ಷ ಆಗಿದೆ ಅಂತ ಅವ್ರ ಚಿಂತನೆ ಇತ್ತು. ಹಾಗಿದ್ದಾಗ ನಿಜವಾಗಿ ಜನ ಹೇಗಿರ್ತಾ ಇದ್ರು ಆ ಸಮಯದಲ್ಲಿ, ಎಷ್ಟು ಸಂಸ್ಕಾರಗಳು ಇರ್ತಾ ಇತ್ತು ಅನ್ನೋದನ್ನು ನಾವು ಯೋಚನೆ ಮಾಡಲಿಕ್ಕೂ ಕೂಡ ನಮಗೆ ಗೊತ್ತಾಗೋದಿಲ್ಲ. ಸೊ ಹೀಗೆ ಬೀಫ್ ಶಾಪ್ಗಳು ಇದೆಲ್ಲವೂ ಕೂಡ ತೆರೀತಾ ಇದೆ. ನ್ಯೂಸ್ ಪೇಪರ್ಗಳಲ್ಲಿ ಬರೀ ಇಂಥದ್ದೇ, ಹೇಗೆ ಎಲ್ಲ ಜನ ಹಾಳಾಗ್ತಾ ಇದ್ದಾರೆ, ಬೇರೆ ಬೇರೆ ಅಡ್ವರ್ಟೈಸ್ಮೆಂಟ್ಗಳು ಈಗೆಲ್ಲವೂ ಕೂಡ ಬರ್ತಾ ಇದೆ. ಸೊ ಪ್ರಭುಪಾದರು ಹೇಗೋ ಮಾಡಿ, ಸೊ ಈ ಸಮಯದಲ್ಲಿ ಏನು ಬೇಕಾಗಿದೆ ಅಂತ ಹೇಳಿದ್ರೆ ಆಧ್ಯಾತ್ಮಿಕ ವಿಷಯಗಳು ಬೇಕಾಗಿದೆ ಅಂಥೇಳಿ ಅವರೇ ಆ ಬ್ಯಾಕ್ ಟು ಗಾಡೆಡ್ ಮ್ಯಾಗ್ಝಿನ್ನ ತಿರ್ಗಾ ಪ್ರಿಂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸ್ವತಃ ಅಲ್ಲಿ ಒಬ್ಬರು ಪ್ರಿಂಟರ್ ಇರ್ತಾಯಿದ್ರು, ಸುರೇಂದ್ರ ಕುಮಾರ್ ಜೈನ್ ಅಂತ. ಸೊ ಅವರೊಂದು ಪ್ರಿಂಟರ್ ಇತ್ತು, ಅಲ್ಲಿ ಹೋಗ್ಬಿಟ್ಟು ಮುದ್ರಣಿಕೆಯನ್ನು ಕೊಡ್ತಾಯಿದ್ರು. ಅವ್ರು ಬರೀ ಪ್ರಿಂಟಿಂಗ್ ಮಾಡ್ತಾರೆ, ಪೇಪರ್ ಇಲ್ಲ. ಸೊ ಪೇಪರ್ಗೋಸ್ಕರ ಇನ್ನೊಂದು ಅಂಗಡಿಗೆ ಅವರೇ ಹೋಗ್ತಾಯಿದ್ರು, ಪೇಪರ್ಗಳನ್ನ ತಂದು ಪ್ರಿಂಟ್ ಕೊಟ್ಟು, ನಂತರ ಅದೆಲ್ಲ ಸರಿಗಿದೆಯಾ ಪ್ರಿಂಟ್ ಪ್ರೂಫ್ ರೀಡಿಂಗ್ ಮಾಡಿ ತಿರ್ಗಾ ಅದನ್ನು ನಡ್ಕೊಂಡು ಹೋಗ್ತಾಯಿದ್ರು. ಸುರೇಂದ್ರ ಕುಮಾರ್ ಜೈನ್ ಹೇಳ್ತಾ ಇದ್ದಾರೆ, ಅವರ ಭೇಟಿ ಹೇಗಿರ್ತಾಯಿತ್ತು. ಪ್ರಭುಪಾದ ಆವಾಗ ಅಭಯ್ ಬರ್ತಾ ಇರಬೇಕಾದ್ರೆ ಕಾಲಲ್ಲಿ ಚಪ್ಪಲಿ ಕೂಡ ಇಲ್ಲ, ಬರಿಗಾಲು ಬರ್ತಾ ಇದ್ದಾರೆ, ಬಟ್ಟೆ ಕೂಡ ಎಲ್ಲ ಹರಿದೋಗಿದೆ, ಹಾಗೂ ತಿಂಡಿ ಕೂಡ ಮಾಡಿರೋದಿಲ್ಲ. ಅವ್ರು ಕೇಳ್ತಾರೆ, ಏನೋ ತಿಂಡಿ ಮಾಡಿದ್ಯಾ, ತಿಂಡಿ ತಿಂದ್ಯಾ ಅಂತ ಹೇಳಿದ್ರೆ ಇಲ್ಲೇನು ತಿಂಡಿ ತಿಂದಿಲ್ಲ. ಸರಿ, ತಿಂಡಿ ತಿಂದು ನಾನೇ ತಿಂಡಿ ಕೊಡಿಸ್ತಾ ಇದ್ದೆ. ತಿಂಡಿ ತಿಂದ ಮೇಲೆ ಅವ್ರು ತುರಂತವಾಗಿ ಅದೆಲ್ಲ ಏನೆಲ್ಲ ಪ್ರಿಂಟ್ ಆಗಿದೆ ನೋಡ್ತಾಯಿದ್ರು, ಲೆಕ್ಕ ಮಾಡ್ತಾಯಿದ್ರು. ಅನಂತರ ಸ್ವತಃ ಅವರೇ ಹೋಗಿ ಟೀ ಶಾಪ್ಗಳಲ್ಲಿ ಹೋಗಿ ಕೂತ್ಕೊಂಡು, ಆಫೀಸ್ಗಳಿಗೆ ಹೋಗಿ, ಅಂಗಡಿಗಳಿಗೆ ಆಫೀಸ್ಗಳಿಗೆ ಹೋಗಿ ದಯವಿಟ್ಟು ಈ ಒಂದು ಮ್ಯಾಗ್ಝಿನ್ ತೊಗೊಳ್ಳಿ ಅಂತ ಹೇಳಿ ಮಾರಾಟ ಮಾಡ್ತಾಯಿದ್ರು. ಅನೇಕರು, ಕೆಲವರು ಏನೋ ಪಾಪ ಸ್ವಾಮೀಜಿ ಬಂದಿದ್ದಾರೆ ಅಂತ ತೊಗೋತಾಯಿದ್ರು, ಇನ್ನು ಕೆಲವರು ಮನೆಯಿಂದ ಓಡಿಸ್ಬಿಡ್ತಾಯಿದ್ದಾರೆ, ಆಚೆ ಹೋಗಪ್ಪ ಅಂತ. ಸೊ ಹೇಗೆ ಪೇಪರ್ ಮಾಡ್ತಾಯಿದ್ದಾರೆ, ಹಾಗೆ ಪ್ರಭುಪಾದ ಜೋರಾಗಿ ಕೂಗ್ತಾಯಿದ್ರು, ನಿಜವಾದ ಭಕ್ತಿ ಬೇಕಾಗಿದೆ, ಮನುಷ್ಯ ಜನ್ಮಕ್ಕೆ ಬೇಕಾಗಿರುವಂಥ ಮುಖ್ಯವಾದ ವಿಷಯ ಈ ಒಂದು ಮ್ಯಾಗ್ಝಿನಲ್ಲಿ ದಯವಿಟ್ಟು ತೊಗೊಳ್ಳಿ ಅಂತ ಹೇಳಿ ಹೇಗೆ ಪೇಪರ್ ಜನ ಮಾಡ್ತಾರೆ ಟ್ರೈನ್ಗಳಲ್ಲಿ, ಆ ರೀತಿ ಅವರು ಪ್ರಭುಪಾದ ಕೂಗ್ತಾ ಹೋಗ್ತಾಯಿದ್ರು. ಆದರೆ ಅನೇಕ ಜನರು ಇದಕ್ಕೆಲ್ಲ ಸಮಯ ಇಲ್ಲ ಅಂತ ಹೇಳಿ ಅವ್ರನ್ನ ಕಳಿಸಾಗ ಕೇವಲ $2 ವರ್ಷಕ್ಕೆ $2 ಅದನ್ನು ಜನ ಕೊಡಲಿಕ್ಕೆ ತಯಾರಾಗ್ತಾ ಇರಲಿಲ್ಲ. ಇದಾಗೂ ಕೂಡ ಪ್ರಭುಪಾದ ಏನು ಮಾಡ್ತಾಯಿದ್ರು, ಅವರ ಚಿಂತನೆ ದೊಡ್ಡ ಚಿಂತನೆ. ಅವರು ಪೋಸ್ಟ್ ಮಾಡ್ತಾಯಿದ್ರು, ಫಾರಿನ್ಗಳಲ್ಲಿ ಯಾವುದೋ ಲೈಬ್ರರಿಗಳಿದೆ, ಲಂಡನಲ್ಲಿ ಲೈಬ್ರರಿಗಳಿದೆ, ಅದೆಲ್ಲ ಅಡ್ರೆಸ್ ತೊಗೊಂಡ್ಬಿಟ್ಟು ಉಚಿತವಾಗಿ ಕಳಿಸ್ತಾಯಿದ್ರು. ಅದಲ್ಲಿ ಹೋಗಿ ಯಾರಾದರೂ ಇಂಟ್ರೆಸ್ಟ್ ತೊಗೊಂಡು, ಆಸಕ್ತಿ ತೊಗೊಂಡು ಭಕ್ತಿಗೋಸ್ಕರ ಮುಂದಾದರೆ ಅಂತ ಹೇಳಿ ಉಚಿತವಾಗಿ ಇಂಗ್ಲೆಂಡ್ಗೆ, ಅಮೇರಿಕಾಗೆಲ್ಲ ಅವರು ಆ ಕಾಪಿಗಳನ್ನು ಉಚಿತವಾಗಿ ಕಳಿಸ್ತಾಯಿದ್ರು.
ಕೆಲವೊಮ್ಮೆ ಆ ಪೋಸ್ಟ್ ಆಫೀಸಲ್ಲಿರುವಂಥ ಜನ ಅವರ ಕೆಲವು ನಾಸ್ತಿಕರು ಇರ್ತಾಯಿದ್ರು, ಕೆಲವು ಆರ್ಯ ಸಮಾಜರು ಇರ್ತಾಯಿದ್ರು. ಸೊ ಆರ್ಯ ಸಮಾಜದವರು ಅವರಿಗೆ ಭಗವಂತನ ಮೇಲೆ ಪೂರ್ತಿ ನಂಬಿಕೆ ಇಲ್ಲ. ಅವರೇನಿದ್ರು ಹೋಮ ಮಾಡುವಂಥದ್ದು ಕರ್ಮ, ಕಾಯಕವೇ ಕೈಲಾಸ ಅನ್ನುವಂಥ ಇತ್ತು. ಸೊ ಅವರೆಲ್ಲ ವಾದ ಮಾಡ್ತಾಯಿದ್ರು, ನೀವೆಲ್ಲ ಯಾಕೆ ಇದೆಲ್ಲ ಮಾಡಬೇಕು, ಭಗವಂತ ಎಲ್ಲಿದ್ದಾನೆ, ಅದ್ರ ಬದಲು ಕರ್ಮ ಮಾಡಬೇಕು ಅಂತೆಲ್ಲ ಹೇಳ್ತಾಯಿದ್ರು. ಪ್ರಭುಪಾದವ್ರಿಗೆ ಉತ್ತರ ಕೊಡ್ತಾಯಿದ್ರು. ಆದರೂ ನೋಡ್ತಾಯಿದ್ರು ಹೇಗೆ ಜನ ಏನು ವೈಷ್ಣವ ಒಂದು ಭಕ್ತಿ, ಭಗವಂತನ ಶರಣಾಗತಿ ಇದೆಲ್ಲವೂ ಕೂಡ ಕಡಿಮೆ ಆಗ್ತಾಯಿದೆ, ಹೇಗಾದರೂ ಉದ್ಧಾರ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ರು. ಸೊ ಒಂದು ದಿವಸ ಹೀಗೆ ಆ ಒಂದು ಪುಸ್ತಕಗಳನ್ನು ವಿತರಣೆ ಮಾಡ್ತಾ ಹೋಗ್ತಾ ಇರಬೇಕಾದ್ರೆ ಒಂದು ಆಕಳು ಹಿಂದೆಯಿಂದ ಬಂದು ಜೋರಾಗಿ ಗುದ್ದು ಬಿಡುತ್ತೆ. ಸೊ ಜೋರಾಗಿ ಗುದ್ದು ಅವರು ಕೆಳಗೆ ಬಿದ್ದೋಗಿರ್ತಾರೆ. ಯಾರು ಕೂಡ ಎತ್ತಕ್ಕೂ ಕೂಡ ಯಾರು ಇರೋದಿಲ್ಲ. ಸ್ವಲ್ಪ ಹೊತ್ತು ಆದಮೇಲೆ ಅವರೇ ಸ್ವತಃ ಎದ್ದು ಅವರು ಮತ್ತೆ ಮುಂದುವರಿಸ್ತಾರೆ. ಇನ್ನೊಮ್ಮೆ ಹೀಗೆ ಬೇಸಿಗೆಗಾಲ, ಅಲ್ಲಿ ಡೆಲ್ಲಿಯಲ್ಲಿ ಬೇಸಿಗೆ ಅಂತ ಹೇಳಿದ್ರೆ 40-45 ಡಿಗ್ರಿ ಹಾಗೆ ಹೋಗ್ಬಿಡುತ್ತೆ. ಸೊ ಹೀಗೆ ಪ್ರಚಾರ ಮಾಡ್ತಾ ಇರ್ಬೇಕಾದ್ರೆ ಒಂದು ದಿವಸ ತಲೆ ತಿರುಗಿಬಿಟ್ಟು ಬಿಟ್ಟೋಗ್ಬಿಡ್ತಾರೆ. ಮತ್ತು ಯಾರೋ ಅಲ್ಲಿ ಭಕ್ತಾದಿಗಳು ನೋಡಿದವರು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಅದು ಹೀಟ್ ಸ್ಟ್ರೋಕ್. ಸೊ ತುಂಬ ಬೇಸಿಗೆ, ಬಿಸಿ ಜಾಸ್ತಿ ಆದಾಗ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗಿ ತಲೆ ಸುತ್ತು ಬಿದ್ದೋಗಿದ್ದಾರೆ. ಸೊ ಇಷ್ಟೆಲ್ಲ ಕಷ್ಟದಿಂದ ಅವರು ಈ ಒಂದು ಕೃಷ್ಣ ಭಕ್ತಿಯ ಪ್ರಚಾರ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾಯಿದ್ರು. ಸೊ ಈಗೆಲ್ಲ ನಾವು ಬುಕ್ ಮ್ಯಾರಥಾನ್ ನಡೀತಾ ಇದೆ. ನಮ್ಮದೇನು ಪ್ರಿಂಟ್ ಮಾಡೋ ಅವಶ್ಯಕತೆ ಇಲ್ಲ, ಏನು ಪ್ರೂಫ್ ಮಾಡೋ ಅವಶ್ಯಕತೆ ಇಲ್ಲ, ಪ್ರಿಂಟಾಗಿ ಬರ್ತಾ ಇದೆ. ನಾವು ಕೇವಲ ಹೋಗಿ ಜನರಿಗೆ ಮುಟ್ಟಿಸ್ಬೇಕಷ್ಟೆ. ಅದಕ್ಕೂ ಕೂಡ ನಾವು ಹಿಂಜರಿತೀವಿ, ಸಮಯ ಕೊಡ್ತಾ ಇಲ್ಲ. ಪ್ರಭುಪಾದ್ ಸ್ವತಃ ಮಾಡಿ ಎಲ್ಲವನ್ನೂ ಮಾಡಿ ಅವರು ಪ್ರಚಾರ ಮಾಡಲಿಕ್ಕೆ ಹೋಗ್ತಾಯಿದ್ರು. ನಮಗೆ ಬೇಜಾರಾಗ್ಬಿಡ್ತು, ಯಾರಾದ್ರು ಬುಕ್ ತೊಗೊಳ್ಳಿಲ್ಲ ಅಂತ ಹೇಳಿದ್ರೆ, ಬೇಡಪ್ಪ ಈ ಸೇವೆನೇ ಬೇಡ. ನಾವು ಹೋದ ತಕ್ಷಣ ಎಲ್ಲರ ಬಂದು ತೊಗೊಂಬಿಡ್ಬೇಕು, ಎಲ್ಲ ಬನ್ನಿ 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 ತೊಗೊಳ್ಳಿ 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 ಅಂತ. ಆದರೆ ಬಾರ್ಗೇನ್ ಮಾಡ್ತಾರೆ, 100 ರೂಪಾಯಿ ಕೊಡ್ತೀವಿ, 50 ರೂಪಾಯಿ ಕೊಡ್ತೀವಿ. ಅದಕ್ಕೆಲ್ಲ ನಮಗೆ ತುಂಬ ಬೇಜಾರು, ಯಾಕೆ ಬೇಡವೇ ಬೇಡ ಅಂತ. ಪ್ರಭುಪಾದ್ ಹಾಗೆಲ್ಲ ವಿಚಲಿತವಾಗದೆ ಮುಂದುವರೆಸಿದ್ರು. ಮತ್ತು ಒಂದು ದಿವಸ ಇಲ್ಲಿ ಡೆಲ್ಲಿಯಲ್ಲಿ ಎಲ್ಲೂ ಮನೆ ಸಿಗ್ತಾ ಇಲ್ಲ, ಎಲ್ಲೂ ನಿಲ್ಲಕ್ಕೆ ಜಾಗ ಇಲ್ಲ. ಸೊ ಅಲ್ಲಿಂದ ಅವರು ನಾನು ಮಥುರಾಗೆ ಹೋಗ್ತೀನಿ ಅಂತ ಹೇಳಿ ಮಥುರಾಗೆ ಹೋಗ್ತಾರೆ. ಸೊ ಮಥುರಾಗೆ ಹೋದಾಗ ಅಲ್ಲಿ ಚಿಂತನೆ ಮಾಡ್ತಾರೆ. ಇಂತಹ ಒಂದು ಊರು ಗೋಲೋಕ ವೃಂದಾವನದ ಈ ಭೌತಿಕ ಜಗತ್ತಿನಲ್ಲಿ ಇರುವಂತಹ ಒಂದು ಜಾಗ. ಸ್ವತಃ ಕೃಷ್ಣ ಇಲ್ಲಿ ಪ್ರಕಟವಾಗಿದ್ದ ವೃಂದಾವನದಲ್ಲಿ ಪ್ರಾಣಿ ಪಕ್ಷಿ ಗಿಡ ಮರ ಎಲ್ಲವೂ ಕೂಡ ಅವರು ದೇಹತ್ಯಾಗ ಮಾಡಿದಾಗ ಅವರಿಗೆ ಮೋಕ್ಷ ಪ್ರಾಪ್ತಿ ಆಗುತ್ತೆ. ಸೊ ಇಂತಹ ದಿವ್ಯವಾದಂತಹ ಸ್ಥಾನ. ಯೋಚನೆ ಮಾಡಿದ್ರು, ಇಲ್ಲಿ ಇಲ್ಲಾದರೆ ಸ್ವಲ್ಪ ಬಾಡಿಗೆ ಕಡಿಮೆ ಇರುತ್ತೆ, ನಾನು ಇಲ್ಲೇ ಯಾವುದಾದ್ರೂ ಮಠದಲ್ಲಿ ಸೇರ್ಕೋತೀನಿ, ಮತ್ತು ಇಲ್ಲಿಂದ ನಾನು ಡೆಲ್ಲಿಗೆ ಹೋಗ್ತೀನಿ ಬರ್ತೀನಿ, ಡೆಲ್ಲಿಯಲ್ಲಿ ಪ್ರಚಾರ ಮಾಡ್ತೀನಿ, ರಾತ್ರಿ ಬಂದು ಇಲ್ಲಿ ಉಳ್ಕೋತೀನಿ ಅನ್ನೋ ಚಿಂತನೆಯಿಂದ ಅಲ್ಲಿ ಮಥುರಾಗೆ ಹೋಗ್ತಾರೆ. ವೃಂದಾವನದಲ್ಲಿ ಯಮುನಾ ನದಿಯ ತೀರದಲ್ಲಿ ಕೇಶಿಘಾಟದಲ್ಲಿ ವಂಶಿ ಗೋಪಾಲ್ ಮಂದಿರ. ಸೊ ವಂಶಿ ಗೋಪಾಲ್ ಮಂದಿರಕ್ಕೆ ಹೋಗಿ ಅಲ್ಲಿ ನೋಡ್ಕೊಳ್ಳೋಂಥವ್ರೊಬ್ಬರು ಮಹಾನಂದ ಗೋಪಾಲ ಪೂಜಾರಿ. ಸೊ ಹಳೆಯ ಪರಿಚಯ, ಆ ಮಂದಿರನ ಅವರೇ ನೋಡ್ಕೋತಾಯಿದ್ರು. ಅವ್ರ ಜೊತೆ ಮಾತಾಡಿಬಿಟ್ಟು ಬಾಡಿಗೆಗೋಸ್ಕರ ಒಂದು ಕೊಠಡಿ ಕಡೆ ಆ ಮಂದಿರದಲ್ಲಿ ಒಂದು ರೂಮ್ ಮಾಡಿರ್ತಾರೆ, 2-3 ರೂಮ್ ಇರುತ್ತೆ, ಒಂದು ರೂಮ್ ಬಾಡಿಗೆ ಕೊಡಿ ಅಂತ. ಸೊ 5 ರೂಪಾಯಿ ಬಾಡಿಗೆ, ಸೊ ತಿಂಗಳಿಗೆ. ಸೊ 5 ರೂಪಾಯಿ ಬಾಡಿಗೆಗೋಸ್ಕರ ಅದೆಲ್ಲ ಕಾಂಟ್ರಾಕ್ಟ್ ಸೈನ್ ಮಾಡಿಬಿಟ್ಟು ಅಲ್ಲಿ ಉಳ್ಕೋತಾರೆ. ಸೊ ಎಲ್ಲ ಅಲ್ಲಿ ಏನು ಕರೆಂಟ್ ಇಲ್ಲ, ಏನಿಲ್ಲ. ಆವಾಗ ಸೀಮೆಣ್ಣೆ ದೀಪದಿಂದ ಅಲ್ಲಿ ನಿವಾಸ ಮಾಡ್ತಾಯಿದ್ರು. ಸೊ ರಾತ್ರಿ ಕೂತ್ಕೊಂಡು ಯೋಚನೆ ಮಾಡ್ತಾರೆ, ಹೆಂಗೆ ಪ್ರಚಾರ ಮಾಡಬೇಕು, ಹೆಂಗೆ ಗುರುಗಳ ಆಜ್ಞೆ ಪೂರೈಕೆ ಮಾಡಬೇಕು, ವಿಶ್ವಾದ್ಯಂತ ಪ್ರಚಾರ ಆಗಬೇಕು, ಆಂಗ್ಲ ಭಾಷೆಯಲ್ಲಿ ಏನು ಮಾಡಬೇಕು ಅಂತ ಚಿಂತನೆ ಮಾಡ್ತಾರೆ, ಪ್ರಾರ್ಥನೆ ಮಾಡ್ಕೋತಾಯಿದ್ರು, ಜಪ ಮಾಡ್ತಾಯಿದ್ರು. ಹೀಗೆ ರಾತ್ರಿ ಕೂತ್ಕೊಂಡು ಯೋಚನೆ ಮಾಡಿ ಸ್ವಲ್ಪ ನಿದ್ರೆ ಬರುತ್ತೆ, ನಿದ್ರೆ ಬರೋದಿಲ್ಲ. ಮತ್ತು ಬೆಳಗಿನ ಜಾವ ಡೆಲ್ಲಿಗೆ ಹೋಗ್ತಾಯಿದ್ರು. ಟ್ರೈನಲ್ಲಿ ಹೋಗಿ ಡೆಲ್ಲಿಯಲ್ಲಿ ಪ್ರಚಾರ ಮಾಡುವಂಥದ್ದು. ಅವರು ಮನಸ್ಸಲ್ಲಿ ಏನೋ ಬರ್ತಾ ಇದೆ, ಯಾರಾದರೂ ಪ್ರಿಂಟರ್ ನಮಗೆ ಪ್ರಿಂಟರ್ ಅವರು ಯಾರು ಮುಂಚೆ ಮಾಡಿದಂಥವರು ಸುರೇಂದ್ರ ಕುಮಾರ್ ಜೈನ್, ಅದು ದುಡ್ಡು ಕೊಟ್ಟಿಲ್ಲ ಅವ್ರಿಗೆ. ಕೊಡ್ತೀನಿ ಅಂತ ಹೇಳಿದರು. ಅವರು ಪಾಪ ಕೇಳ್ತಾ ಇರಲಿಲ್ಲ, ಪಾಪ ಎಷ್ಟೊಂದು ಕಷ್ಟಪಡ್ತಾ ಇದ್ದಾರಲ್ಲ ಅಂತ. ಅರೆ ಒಂದು ದಿವಸ ಅಂದರು, ನಾನು ಸಹಾಯ ಮಾಡಿ, ಎಷ್ಟೊಂದು ನಾನು ಸಹಾಯ ಮಾಡ್ಬೋದು, ನನಗೂ ಇಲ್ಲಿ ನನ್ನ ಜೀವನ ನಡಿಬೇಕಲ್ಲ, ದಯವಿಟ್ಟು ಕೊಟ್ಟರೆ ನಾನು ಮುದ್ರಣೆ ಮಾಡಿ, ಅಂದರೆ ಆಗೋದಿಲ್ಲ, ಹಳೇದು ಬಾಕಿನಿಂದ ಕೊಡಿ ಅಂತ. ಮತ್ತು ಅಲ್ಲಿಗೆ ಮ್ಯಾಗ್ಝಿನ್ ಪ್ರಿಂಟ್ ಮಾಡೋದು ಕೂಡ ಹಲವು ತಿಂಗಳ ನಂತರ ಅದು ಕೂಡ ಮತ್ತೆ ನಿಂತೋಯ್ತು. ಆದರೆ ಪ್ರಭುಪಾದರ ಮನಸ್ಸಲ್ಲಿ ಇದೇ ನನ್ನ ಗುರುಗಳ ಮಾತು. ಶಿಲಾ ಭಕ್ತೇಂದ್ರ ಠಾಕೂರ ಸಿಂಹ ಗುರು ಅವ್ರು ಹೇಳಿದರು, ಯಾವತ್ತೂ ಕೂಡ ಸುಳ್ಳು ಹೇಳೋಕ್ಕೆ ಹೋಗಬೇಡ, ಯಾರ್ದು ಕೂಡ ಕಾಲಿಡಿಯುವಂಥ ಅವಶ್ಯಕತೆ ಇಲ್ಲ, ಯಾವತ್ತೂ ಕೂಡ ಸತ್ಯವನ್ನು ನಡಿ, ಸತ್ಯದಲ್ಲೇ ನೋಡಿ. ಒಂದೆಲ್ಲ ದಿವಸ ಕೃಷ್ಣ ತೃಪ್ತನಾದರೆ
ಹಣ ಅನ್ನೋದು ಬಂದೇ ಬರುತ್ತೆ. ಅರೆ ಹಣಕ್ಕೋಸ್ಕರ ಯಾರದೋ ನಮ್ಮ ಒಂದು ಸಾಹಿತ್ಯವನ್ನು, ನಮ್ಮ ಒಂದು ಧರ್ಮವನ್ನು ಕಲುಷಿತಗೊಳಿಸೋದು ಬೇಡ. ಅದು ಏನಿದೆ ಯಥಾರೂಪವಾಗಿ ನಾವು ಅದನ್ನು ಪ್ರಚಾರ ಮಾಡಬೇಕು ಅಂತ. ಸೊ ನಂತರ ಅದೇ ಚಿಂತನೆಯಿಂದ ನಡೀತಾ ಇದ್ರು. ಎಷ್ಟೇ ಕಷ್ಟ ಇರಲಿ ಮುಂದುವರಿತಾ ಇದ್ದರು. ಒಮ್ಮೆ ಮುಂಬೈಯಿಂದ ಒಂದು ಪತ್ರ ಬರುತ್ತೆ. ಅವರ ಶಿಷ್ಯ ಪ್ರಭಾಕರ್ ಮಿಶ್ರಾ ಎಲ್ಲಿ ಝಾನ್ಸಿಯಲ್ಲಿದ್ದ, ಈಗ ಅವನು ಮುಂಬೈಗೆ ಹೋಗಿದ್ದ. ಸೊ ಅಲ್ಲಿಂದ ಅವರು ಪತ್ರ ಬರೆದಿದ್ದರು. ಸೊ ಇಲ್ಲಿ ನಾನೊಂದು ಕಾಲೇಜಲ್ಲಿ ಮಾತಾಡಿದ್ದೀನಿ, ನೀವು ಬಂದು ಇಲ್ಲೊಂದು ಪ್ರವಚನ ಕೊಟ್ಟರೆ ಚೆನ್ನಾಗಿರುತ್ತೆ, ಬಹುಶಃ ಅನೇಕ ಜನ ಏನೋ ಸಹಾಯ ಮಾಡ್ಬೋದು ಅಂತ ಪತ್ರ ಬರೆದಿರ್ತಾರೆ. ಸೊ ಹಾಗೆಯೇ ಅಭಯ್ ಅಲ್ಲಿಂದ ಬೃಂದಾವನದಿಂದ ಬಾಂಬೆಗೆ ಹೋಗ್ತಾರೆ. ಮುಂಬೈಗೆ ಹೋಗಿ ಅಲ್ಲಿ ಒಂದು ದೊಡ್ಡ ಪ್ರವಚನ ಕೊಡ್ತಾರೆ. ಈ ಜಗತ್ತಿನಲ್ಲಿ ಏನು ತಪ್ಪಿದೆ, ವಾಟ್ ಈಸ್ ರಾಂಗ್ ವಿತ್ ವರ್ಲ್ಡ್ ಅಂತ ಇದರಲ್ಲಿ ದೊಡ್ಡ ಪ್ರವಚನ ಕೊಡ್ತಾರೆ. ಎಲ್ಲರೂ ಕೂಡ ಕೊಂಡಾಡ್ತಾರೆ. ಮತ್ತು ಅನೇಕರು ಅಲ್ಲಿ ಕೂಡ ಕೆಲವು ಜನ ನಿಮ್ಮ ಉಪದೇಶ ಕೇಳಿರ್ತೀವಿ, ಪ್ರವಚನ ಕೊಡ್ತಾಯಿರಿ ಅಂತ ಹೇಳಿ ಒಂದು ಉತ್ಸಾಹವನ್ನು ಕೊಡ್ತಾರೆ. ಸೊ ಪ್ರಭುಪಾದ್ ಹಾಗೆ ಈ ಮ್ಯಾಗ್ಝಿನ್ಗಳು ಮತ್ತೆ ಹೇಗೆ ಮುದ್ರಣಿಕೆ ಮಾಡಬೇಕು, ದಯವಿಟ್ಟು ಇದಕ್ಕೆ 1 ವರ್ಷದ ಸಬ್ಸ್ಕ್ರಿಪ್ಷನ್ ತೊಗೊಳ್ಳಿ, ₹2, ₹2 1 ವರ್ಷಕ್ಕೆ ಅಂತ ಹೇಳಿ ಅವರ ಮನಸ್ಸೀಗ ಜಾಸ್ತಿ ಇಲ್ಲಿಂದ ಹೇಗೆ ನಾನು ಪಾಶ್ಚಾತ್ಯ ದೇಶಕ್ಕೆ ಹೋಗಬೇಕು ಅಂತ ಚಿಂತನೆ ಮಾಡ್ತಾಯಿದ್ರು. ಸೊ ಇದನ್ನೇ ಅಲ್ಲಿ ಅವರೊಬ್ಬ ಗುರುಬಾಯಿ ಇರ್ತಾರೆ, ಕೃಪಾ ಸಿಂಧು ಅಂತ ಮುಂಬೈಯಲ್ಲಿ. ಸೊ ಅವ್ರನ್ನ ಭೇಟಿಯಾಗಿ ಹೇಳ್ತಾರೆ, ನನಗೆ ಅಮೆರಿಕಕ್ಕೆ ಹೋಗಬೇಕು, ನನ್ನ ಗುರುಗಳ ಆಜ್ಞೆ ಇದೆ, ನಾನು ಪೂರ್ಣಗೊಳಿಸಬೇಕು, ಹೆಂಗೆ ಮಾಡ್ಬೋದು, ಹೇಗಾದರೂ ದಾರಿ ತೋರಿಸಿ ಅಂತ. ಮತ್ತು ಅವ್ರು ಹೇಳ್ತಾರೆ, ಸೊ ಇಲ್ಲಿ ಮುಂಬೈಯಲ್ಲಿ ದೊಡ್ಡ ಶ್ರೀಮಂತರಿದ್ದಾರೆ, ಜೊತೆಗೆ ಅವರು ಕೂಡ ಒಳ್ಳೆ ಆಧ್ಯಾತ್ಮಿಕ ಚಿಂತಕರು, ಮೊರಾರ್ಜಿ ದೇಸಾಯಿ, ಸುಮತಿ ಮೊರಾರ್ಜಿ ಸಿಂಧಿಯಾ ಅಂತ. ಸೊ ಸಿಂಧಿಯಾ ಸ್ಟೀಮ್ಶಿಪ್ ಅವರ ಅದಕ್ಕೆ ಓನರ್ ಅದು ಸುಮತಿ ಮೊರಾರ್ಜಿ, ಬಹುಶಃ ಅವರೇನು ಸಹಾಯ ಮಾಡ್ಬೋದು ಅಂತ. ಸೊ ಹಾಗೆ ಮತ್ತೆ ಹೋಗಿ ಭೇಟಿ ಆಗ್ತಾರೆ. ಸೊ ಮೊರಾರ್ಜಿ ಆ ಹೆಂಗಸು ಅವಳು ನೋಡಿ ಆಶ್ಚರ್ಯ ಆಗುತ್ತೆ, ಇಂಥ ವಯಸ್ಸಾಗಿದೆ, ಇವ್ರಿಗೆ ಆಗಬೇಕು ಅಲ್ಲೆಲ್ಲ ಹೋಗಿ ಪ್ರಚಾರ ಮಾಡುವಂಥದ್ದು. ಆದರೂ ಹೇಳ್ತಾರೆ, ಸಹಿ ನಾನು ಸಹಾಯ ಮಾಡ್ತೀನಿ, ಅರೆ ಉಚಿತವಾಗಿ ನಿಮ್ಗೆ ಕಳಿಸ್ಲಿಕ್ಕೆ ಆಗೋದಿಲ್ಲ, 50% ನೀವು ಕೊಡಿ, 50% ನಾನು ಹಾಕ್ತೀನಿ, 50% ಡಿಸ್ಕೌಂಟಲ್ಲಿ ನಿಮ್ಮನ್ನು ಬೇಕಾದ್ರೆ ಕಳಿಸ್ಕೊಡ್ತೀನಿ ಅಂತ. ಆದರೆ ಪ್ರಭುಪಾದರ ಹತ್ರ ₹1 ಕೂಡ ಇಲ್ಲ ಕೊಡಲಿಕ್ಕೆ. ಸೊ ಬಹುಶಃ ಆಗೋದಿಲ್ಲ ಅಂತ ಹೇಳಿ ಮತ್ತೆ ವಾಪಸ್ ವೃಂದಾವನಕ್ಕೆ ಬರ್ತಾರೆ. ವೃಂದಾವನದಲ್ಲಿ ಅದೇ ಜಾಗ, ಆ ವಂಶಿ ಗೋಪಾಲ್ ಮಂದಿರಲ್ಲಿ ಕೂತ್ಕೊಂಡು ಕಿಟಕಿಯಿಂದ ಆಚೆ ನೋಡ್ತಾರೆ ಯಮುನಾ ನದಿ, ಅಲ್ಲಿ ಸೂರ್ಯ ಉದಯ ಆಗುವಂಥದ್ದು, ಕೆಲವೊಮ್ಮೆ ಚಂದ್ರ ಉದಯ ಆಗುವಂಥದ್ದು, ಅಲ್ಲಿನ ಜನ ಸರಳವಾದಂತಹ ಜೀವನ. ಇಲ್ಲಿ ಪ್ರತಿ ದಿವಸ ಬೆಳಗ್ಗೆ ರಾತ್ರಿ ಕೀರ್ತನೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಥವಾ ಭಜನೆ ನಡೀತಾ ಇದೆ. ಸೊ ಅದನ್ನು ಕೇಳಿಸ್ಕೊತಾ ಸ್ವಲ್ಪ ಪ್ರಭುಪಾದರಿಗೆ ಸ್ವಲ್ಪ ಆರಾಮ ಅನಿಸುತ್ತೆ, ಸ್ವಲ್ಪ ಕೃಷ್ಣ ಭಕ್ತಿಯಲ್ಲಿ ಇದ್ದೀವಿ ಅಂತ. ಸೊ ಹಾಗೆ ಆದರೆ ಅವರು ಪ್ರತಿನಿತ್ಯ ಏನೆಲ್ಲ ಖರ್ಚುಗಳು ಆಗ್ತಾಯಿತ್ತು ಎಲ್ಲವನ್ನು ಪಕ್ಕ ಬರ್ಕೋತಾಯಿದ್ರು. ಎಷ್ಟು ರೂಪಾಯಿ, ಎಷ್ಟು ತರಕಾರಿಗಳು ಎಷ್ಟು ತಂದೆ, ಹಾಲಿಗೆ ಎಷ್ಟು ಖರ್ಚಾಯಿತು, ಇನ್ನೇನು ಖರ್ಚಾಯಿತು, ಪ್ರತಿಯೊಂದು ಕೂಡ ಬುಕ್ ಮೈಂಟೈನ್ ಮಾಡ್ತಾಯಿದ್ರು, ಲೆಡ್ಜರ್. ಸ್ವತಃ ಅವ್ರಿಗೇನು ಹೇಳೋರಿಲ್ಲ, ಕೇಳೋರಿಲ್ಲ, ಕಂಪನಿ ಏನಲ್ಲ ಅದು. ಆದರೆ ಅವರು ತಾನೇನು ಖರ್ಚು ಮಾಡ್ತಾಯಿದ್ದೀನಿ ಈಗ ಲೆಕ್ಕಾಚಾರ ಇರಬೇಕು, ಎಲ್ಲವೂ ಭಗವಂತನದು, ಒಂದು ಕೂಡ ವ್ಯರ್ಥವಾಗಿ ಹೋಗಬಾರ್ದು ಅನ್ನೋ ಚಿಂತನೆಯಿಂದ ಪ್ರತಿನಿತ್ಯ ಅವರು ಆ ಒಂದು ಲೆಡ್ಜರಲ್ಲಿ ಬರಿತಾಯಿದ್ರು. ಹೀಗೆ ಅವರು ಒಂದು ದಿವಸ ಒಂದು ಭಜನೆ ಬರೀತಾರೆ, ವೃಂದಾವನ ಭಜನ ಅಂತ. ಸೊ ಅದರಲ್ಲಿ ಈ ವಿಷಯ ಏನಿದೆ, ನಾನು ಕೃಷ್ಣ ಭಕ್ತಿಗೋಸ್ಕರ ಮುಂದಾಗಿದ್ದೀನಿ, ಆದರೆ ಈಗ ನನ್ನ ಜೊತೆ ಯಾರೂ ಇಲ್ಲ, ಒಬ್ಬಂಟಿಯಾಗಿದ್ದೀನಿ, ಹೆಂಡತಿ ಮಕ್ಕಳು ಪರಿವಾರ ಹಣ ಯಾರೂ ಕೂಡ ಇಲ್ಲ, ಎಲ್ಲ ಪರಿವಾರದವರು ನನ್ನ ಬಿಟ್ಬಿಟ್ಟಿದ್ದಾರೆ, ಕೃಷ್ಣ ಒಬ್ಬನು ಬಿಟ್ಟರೆ ನನಗೆ ಇನ್ನೇನೂ ಚಿಂತನೆ ಇಲ್ಲ, ಕೃಷ್ಣನೇ ನನಗೆಲ್ಲ, ಅದೇ ಆಧಾರದಲ್ಲಿ ನಾನು ಜೀವನ ನಡೆಸ್ತಾ ಇದ್ದೀನಿ ಅನ್ನುವಂತಹ ಒಂದು ಹಲವು ಶ್ಲೋಕಗಳಿರುವಂತಹ ಒಂದು ಭಜನೆ ಬರೀತಾರೆ. ಆ ಥರ ಅದನ್ನೇ ಅಲ್ಲಿ ಮಹಾರಾಜ ಕಳಿಸ್ತಾರೆ, ಕೇಶವ ಮಹಾರಾಜ್ಗೆ. ಅದನ್ನು ಅವರು ಗೌಡಿಯ ಪತ್ರಿಕೆಯಲ್ಲಿ ಮುದ್ರಣಿಕೆ ಮಾಡ್ತಾರೆ. ಮತ್ತೆ ಒಂದು ದಿವಸ ಹೀಗೆ ನಿದ್ರೆ ಮಾಡಿದಾಗ ಶ್ರೀಲ ಭಕ್ತಿಸಿಂಹ ಠಾಕೂರ್ ಅವ್ರು ಕನ್ಸಲ್ಲಿ ಬರ್ತಾರೆ. ಕನ್ಸಲ್ಲಿ ಬಂದು ಹೇಳ್ತಾರೆ, ಸನ್ಯಾಸ ಸ್ವೀಕಾರ ಮಾಡು, ಸನ್ಯಾಸ ತಗೋ. ಸೊ ವೈಕುಂಠ ಲೋಕದಿಂದ ಬಂದು ನೀನು ಸನ್ಯಾಸ ಸ್ವೀಕಾರ ಮಾಡಬೇಕು ಅನ್ನುವಂತಹ ಒಂದು ಕನಸು ಅವ್ರಿಗೆ ಬೀಳುತ್ತೆ. ಇನ್ನೊವ್ರಿಗೆ ಮನಸ್ಸಲ್ಲಿ ಅದು ಕನಸ ಅಥವಾ ಸುಮ್ಮನೆ ಭ್ರಮೆನ ಇನ್ನೂ ಯೋಚನೆ ಮಾಡ್ತಾ ಇದ್ದಾರೆ. ಇದು ಹಲವು ಸಲ ಬಂದಿದೆ, ಅವ್ರು 25 ವರ್ಷ ಆಗಿರ್ಬೇಕೇ ಬಂದಿದ್ದರು, ಅದೇ ತಿರ್ಗಾ ಬಂದಿದೆ. ಸೊ ಏನು ಮಾಡಬೇಕು, ಹೋಗಿ ಬೇರೆ ಮಹಾರಾಜನ ಕೇಳ್ತಾರೆ, ಈ ರೀತಿ ಕನಸು ಬರ್ತಾಯಿದ್ದಾರೆ, ಇದೇನು ನಿಜಾನ ಅಥವಾ ಏನು ಅಂತ. ಅಲ್ಲಿ ಮೊದಲಿಗೆ ಚೈತನ್ಯ ಮಠದಲ್ಲಿ ಕೇಳ್ತಾರೆ. ಅಲ್ಲಿ ಭಕ್ತಿ ವಿಲಾಸ್ ತೀರ್ಥ ಮಹಾರಾಜ್ ಅಂತ ಇರ್ತಾರೆ. ಸೊ ಭಕ್ತಿ ವಿಲಾಸ್ ತೀರ್ಥ ಮಹಾರಾಜರು ಹೇಳ್ತಾರೆ, ಮೊದಲು ನೀನು ನಮ್ಮ ಮಠದಲ್ಲಿ ಬಂದು ಸೇರ್ಕೊ,
ಸೊ ಸೇರ್ಕೋ, 2 ವರ್ಷ ಆಗು, ಅನಂತರ ನೋಡೋಣ ನಿಂಗೆ ಸನ್ಯಾಸ ಕೊಡೋದಾ ಬೇಡವಾ ಅಂತ. ಮತ್ತು ಅವ್ರಿಗೆ ಅನಿಸುತ್ತೆ ಮತ್ತು ಎಲ್ಲೆಲ್ಲ ಸೇರಿಕೊಂಡ್ರೆ ಆಗೋದಿಲ್ಲ ಅಂಥೇಳಿ ತಿರ್ಗಾ ಅವರು ಕೇಶವ ಮಹಾರಾಜನ ಕೇಳ್ತಾರೆ. ಮಥುರಾದಲ್ಲಿಂದ ಕೇಶವ ಮಹಾರಾಜ ಈ ಥರ ಕನ್ಸಲ್ಲಿ ಬಂದು ಏನು ಮಾಡಬೇಕು ಅಂತ ಹೇಳ್ತಾರೆ, ಸನ್ಯಾಸ ತಗೋ, ಈಗ ಕೆಲವು ಜನಕ್ಕೆ ನಾನು ಸನ್ಯಾಸ ಕೊಡ್ತಾ ಇದ್ದೀನಿ, ನೀನು ಕೂಡ ಜೊತೆಯಲ್ಲವ್ರ ಜೊತೆ ಸೇರಿಕೊಂಡು ಸನ್ಯಾಸವನ್ನು ಸ್ವೀಕಾರ ಮಾಡು, ಇದು ಗುರುಗಳ ಆಜ್ಞೆ ಇದೆ ಅಂತ ಹೇಳಿ ಅವರು ಸಮರ್ಥನೆ ಕೊಡ್ತಾರೆ. ಸೊ ಹಾಗೆಯೇ ಸೆಪ್ಟೆಂಬರ್ 17, 1959 ಅಂದು ಭಕ್ತಿ ವೇದಾಂತ ಪ್ರಭು, ಸೊ ಭಕ್ತಿ ವೇದಾಂತ ಪ್ರಭು ಭಕ್ತಿ ವೇದಾಂತ ಸ್ವಾಮಿ ಮಹಾರಾಜ್ ಅಂತ ಸನ್ಯಾಸ ದೀಕ್ಷಾವನ್ನು ಸ್ವೀಕಾರ ಮಾಡ್ತಾರೆ ಕೇಶವ್ ಮಹಾರಾಜ್ ಅವರಿಂದ. ಹರೇ ಕೃಷ್ಣ. ಸೊ ಮುಂದೆ ಏನಾಗುತ್ತೆ ಸನ್ಯಾಸ ಸ್ವೀಕಾರ ಆದಮೇಲೆ ಹೇಗೆ ಅವರು ಪಾಶ್ಚಾತ್ಯಕ್ಕೆ ಹೋಗ್ತಾರೆ ಅದನ್ನು ಮುಂದಿನ ದಿವಸಗಳಲ್ಲಿ ತಿಳಿಯೋಣ. ಏನಾದರೂ ಪ್ರಶ್ನೆಗಳಿದೆಯಾ? ಶ್ರೀಲ ಪ್ರಭುಪಾದ ಲೀಲಾಮೃತ ಕಿ. ಮಗ ಇದ್ದಾನೆ ಅನಿಸುತ್ತೆ, ಅವ್ರ ಪರಿವಾರ ಇದೆ, 5 ಜನ ಮಕ್ಕಳಿದ್ರು. ಕೆಲವು ಜನ ಇಲ್ಲ, ಸ್ವಲ್ಪ ಮೊಮ್ಮಗಳು ಏನೋ ಅವ್ರ ಮಗಳು ಒಬ್ಬರು ಇದ್ದಾರೆ ಅಲ್ಲಿ, ಒಂದು ಫ್ಯಾಮಿಲಿ ಇದೆ. ಅಂಥ ಭಕ್ತಿಯಲ್ಲೇನಿಲ್ಲ,